ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದ ತಿಳುವಳಿಕೆಗೆ ನಾವು ಬರ್ತಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ದೈವ ಜನರಿಗೆ ಕರ್ತನೆ, ದೇವರಿರುವಂಥ ಜನರಾಗಿರುವಂಥ ನಮಗೆ ಕರ್ತನೆ, ವಾಕ್ಯದ ಜ್ಞಾನದ ಕೊರತೆಯಿಂದಲೇ ಕರ್ತನೆ ಸ್ವಾಮಿ ನಾವು ನಾಶವಾಗುತ್ತೇವೆ. ಆದರೆ ನಿನ್ನ ವಾಕ್ಯದ ಸತ್ಯವು ನಮಗೆ ಪ್ರಕಟವಾಗುವಾಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ನಿನ್ನ ವಾಕ್ಯ ಹೇಳ್ತದೆ. ಅದಕ್ಕೆ ಸ್ವಾಮಿ, ಆ ಬಿಡುಗಡೆ ಆಗುವ ನಿನ್ನ ಸತ್ಯದ ಮಾತುಗಳನ್ನು ನಾವು ಕೇಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈಗ ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. Good evening. How are you all doing? ನೀವೆಲ್ಲರೂ ಹೇಗಿದ್ದೀರಾ? Good. How many of you are excited to go deeper into the word of God? ಎಷ್ಟು ಜನ ದೇವರ ವಾಕ್ಯದಲ್ಲಿ ಆಳವಾಗಿ ಹೋಗುವುದಕ್ಕೆ ಉತ್ಸಾಹ? Can I see hands? ನಾನು ನಿಮ್ಮ ಕೈಗಳನ್ನು ನೋಡಬಹುದಾ? Praise the Lord. Praise the Lord. Yeah, we are not here by chance. ನಾವು ಇಲ್ಲಿ ಯಾವುದೋ ಚಾನ್ಸ್ ಇಂದ ನಾವಿಲ್ಲ. It is not an accident. ಇದು ಅಕಸ್ಮಿತವಾಗಿ ಆಗಿರುವಂತಹ ಸಂಗತಿ ಅಲ್ಲ. But it is, I believe it is God's choice. ಇದು ಖಂಡಿತವಾಗಿ ದೇವರ ಆಯ್ಕೆ ಆಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. And God has called us for different purposes in life. ದೇವರು ನಮ್ಮನ್ನು ಈ ಜೀವನದಲ್ಲಿ ವಿಧ ವಿಧವಾದ ಉದ್ದೇಶಗಳೊಂದಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ. And he is with us to lead us into that purpose. ಆ ಉದ್ದೇಶದಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದಾನೆ. Amen. Amen. Why don't you turn to neighbor and tell them God is with you to lead you into fullness of his calling. ನಿಮ್ಮ ಪಕ್ಕದಲ್ಲಿದ್ದವರಿಗೆ ನೀವು ಕೈಯನ್ನು ಕೊಟ್ಟು ಹೇಳಿರಿ, ದೇವರು ನಿಮ್ಮನ್ನು ಕರೆದ ಉದ್ದೇಶದಲ್ಲಿ ನಡೆಸುವುದಕ್ಕೆ ದೇವರು ನಿಮ್ಮ ಸಂಗಡ ಇದ್ದಾನೆ. Amen. Praise God. See, in believer's life, 3 things are very important. ವಿಶ್ವಾಸಿಗಳ ಜೀವನದಲ್ಲಿ 3 ಸಂಗತಿಗಳು ಬಹಳ ಮುಖ್ಯವಾಗಿರುತ್ತವೆ. Before we go into Bible study, I would like to share these 3 things. ನಾವು ಸತ್ಯವೇದದ ಅಧ್ಯಯನಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ 3 ಸಂಗತಿಗಳನ್ನು ವಿವರಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. If you can write down, please take down notes. ಒಂದು ವೇಳೆ ನಿಮಗೆ ಬರೀಲಿಕ್ಕಾದ್ರೆ ನೀವು ಇದನ್ನು ನೋಟ್ಸ್ ತಗೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. You can also teach to others. ನೀವು ಇದನ್ನು ಇನ್ನೊಬ್ಬರಿಗೆ ನೀವು ಉಪದೇಶ ಮಾಡಬಹುದು. Okay, there are 3 important things on which the believer life is surrounded by. ವಿಶ್ವಾಸಿಗಳ ಜೀವಿತವನ್ನು ಆವರಿಸಿಕೊಂಡಂತ 3 ಮುಖ್ಯವಾದ ಸಂಗತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. The first thing is anointing. ಮೊದಲನೇ ಸಂಗತಿ ಅಭಿಷೇಕ. The second thing is character. ಎರಡನೇ ಸಂಗತಿ ಗುಣಗಳು. ಒಳ್ಳೆ ಗುಣಗಳು, right? So the third thing is ability. ಮೂರನೇ ಸಂಗತಿ ಸಾಮರ್ಥ್ಯ. Okay, so all of us, our life or our calling is surrounded with these 3. ದೇವರ ಮಕ್ಕಳಾದ ನಮ್ಮ ಜೀವನ, ನಮ್ಮ ಕರೆ ಈ 3 ಸಂಗತಿಗಳನ್ನು ಒಳಗೊಂಡಿರುವಂತದ್ದಾಗಿದೆ. What is the first one? ಮೊದಲನೇ ಸಂಗತಿ ಯಾವುದು? Anointing, right? ಅಭಿಷೇಕ. This is the word that we always use in the churches, preachings, meeting, everywhere they talk about anointing. ಈ ಒಂದು ಸಂಗತಿ ಬಗ್ಗೆ ನಾವು ಸಭೆಗಳಲ್ಲಿ, ನಮ್ಮ ಉಪದೇಶಗಳಲ್ಲಿ, ನಮ್ಮ ಎಲ್ಲಾ ಸಂಗತಿಗಳಲ್ಲಿ ನಾವು ಇದನ್ನು ಕೇಳ್ತಾ ಇರ್ತೇವೆ. What is anointing? ಅಭಿಷೇಕ ಅಂದ್ರೆ ಏನು? So, or you can say God's power to do certain purpose. Yes. So that is anointing, right? Anointing comes from whom? ಅಭಿಷೇಕ ಯಾರಿಂದ ನಮಗೆ ಬರುತ್ತದೆ? From God only, right? You cannot produce that. ದೇವರಿಂದಲೇ ಅಭಿಷೇಕ ಬರುವಂತದ್ದಾಗಿರ್ತೈತೆ. ಅದು ನಮಗೆ ನಮ್ಮಷ್ಟಕ್ಕೆ ನಾವೇ ಅದನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಆಗುವುದಿಲ್ಲ. Or somebody cannot give you that. ಯಾರು ಸಹ ಬೇರೆ ವ್ಯಕ್ತಿಗಳು ಅದನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ. So many times we hear saying that let him pray, his anointing I will get. ಅವರು ಪ್ರಾರ್ಥಿಸಲಿ, ನನಗೆ ಅಭಿಷೇಕ ಅವರಿಂದ ಬರ್ತೈತೆ ಎಂಬುದಾಗಿ ಅನೇಕರು ಹೇಳ್ತಾರೆ. Actually what is happening is when they are praying, your anointing, you are just moving in your anointing, but their anointing is not coming on you. ಅದರಲ್ಲಿ ಆಗುವಂತದ್ದು ಏನಂದ್ರೆ, ಇನ್ನೊಬ್ರು ನಮಗಾಗಿ ಪ್ರಾರ್ಥಿಸುವಾಗ ದೇವರು ನಮಗೆ ಕೊಟ್ಟ ಅಭಿಷೇಕದಲ್ಲಿ ನಾವು ನಡೆಯುವಂತವರಾಗಿರ್ತೇವೆ ಅಷ್ಟೇ. Amen. Praise God. So anointing is from God. ಅಭಿಷೇಕ ಅನ್ನುವಂಥದ್ದು ದೇವರಿಂದಲೇ. Anointing means God's choice. ಅಭಿಷೇಕ ಅನ್ನುವಂಥದ್ದು ನಮ್ಮ ಆಯ್ಕೆ ಅಲ್ಲ, ದೇವರ ಆಯ್ಕೆ. For a specific purpose, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ, and his power given for that purpose. ಆತನ ಶಕ್ತಿ ಆ ಉದ್ದೇಶಕ್ಕಾಗಿ ಕೊಡಲ್ಪಡುವಂತದ್ದಾಗಿರ್ತದೆ. Okay, if you see the names of the believers, names given to the believers, ನೀವು ನೋಡಬಹುದು ವಿಶ್ವಾಸಿಗಳಿಗೆ ಹೆಸರುಗಳನ್ನು ಕೊಡುವಂತದ್ದು. Paul calls them as saints of God. ಪೌಲನು ದೇವಜನ ವಿಶ್ವಾಸಿಗಳಿಗೆ ಹೀಗೆ ಕರೀತಾನೆ, ದೇವ ಜನರು ಎಂಬುದಾಗಿ. Okay, or the anointed people of God.
ಅಭಿಷಕ್ತರಾದ ದೇವಜನರೆಂಬುದಾಗಿ ಸಹ ಆತನು ಬರೀತಾನೆ. Okay, so if you say that, somebody is a anointed preacher, what does that mean? ನಾವು ಕೆಲವೊಮ್ಮೆ ಹೇಳ್ತಾ ಇರ್ತೇವೆ ಅಭಿಷಕ್ತನಾದ ಉಪದೇಶಕನು, ಪ್ರಸಂಗಿ ಎಂಬುದಾಗಿ ಸಹ. That means that that person is moving in that power, the authority God has given. ಅದರ ಅರ್ಥ ಏನಂದ್ರೆ ಆತನು ದೇವರಿಗೆ ತನಗೆ ಕೊಟ್ಟ ಅಭಿಷೇಕದಲ್ಲಿ ಮತ್ತು ಅಧಿಕಾರದಲ್ಲಿ ಆತನು ನಡೆಯುವಾತನಾಗಿರ್ತಾನೆ. Shall we read Ephesians 1:4? ನಾವೆಲ್ಲರೂ ಸತ್ಯವೇದದಿಂದ ಎಫೆಸಿ ಪತ್ರಿಕೆ 1:4 ನಾವು ಓದಿಕೊಳ್ಳೋಣ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. Amen. Amen. See, word of God says that we are chosen and purposed when before the foundations of the world. ದೇವರ ವಾಕ್ಯ ಹೇಳ್ತೈತೆ ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಒಂದು ಉದ್ದೇಶಕ್ಕಾಗಿ ಆತನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. That means that if you are in Christ, this is on you. ಅದರ ಅರ್ಥವೇನೆಂದ್ರೆ ನೀವು ಕ್ರಿಸ್ತನಲ್ಲಿ ಇರುವಂತವರಾದರೆ ಅಭಿಷೇಕ ನಿಮ್ಮಲ್ಲಿ ಈಗಾಗಲೇ ಇದೆ. Hallelujah. Hallelujah. Are you in Christ? ನೀವು ಕ್ರಿಸ್ತನಲ್ಲಿದ್ದೀರಾ? Can you turn to a neighbor and say you are anointed? ನೀವು ಬದಿಯಲ್ಲಿದ್ದವರಿಗೆ ಹೇಳಿರಿ ನೀವು ಅಭಿಷೇಕ ಹೊಂದಿದವರು ಎಂಬುದಾಗಿ. Come on, tell them again, you are anointed for a purpose. ನೀವು ಒಂದು ಉದ್ದೇಶಕ್ಕಾಗಿ ಅಭಿಷೇಕವನ್ನು ಹೊಂದಿದ್ದೀರಿ ಎಂಬುದಾಗಿ ಹೇಳಿರಿ. Praise the Lord. Praise the Lord. What is the second important thing for a believer's life? ವಿಶ್ವಾಸಿಗಳ ಜೀವನದಲ್ಲಿ ಎರಡನೇ ಮುಖ್ಯವಾದ ಸಂಗತಿ ಯಾವುದಾಗಿದೆ? Character. ಕ್ಯಾರೆಕ್ಟರ್, ಸ್ವಭಾವ. Okay, that means that right character or good values in life. ಅದರ ಅರ್ಥ ಒಳ್ಳೆಯ ಗುಣಗಳು, ಒಳ್ಳೆಯ ಮೋರಲ್, ನೈತಿಕವಾದ ಒಂದು ಸಂಗತಿಗಳಾಗಿದ್ದಾವೆ. Okay, character is like a moral strength for you. ಒಬ್ಬ ವ್ಯಕ್ತಿಯ ಗುಣ ಅನ್ನುವಂಥದ್ದು ಅವರಿಗೆ ಒಂದು ನೈತಿಕ ಸಾಮರ್ಥ್ಯತೆಯನ್ನು ಕೊಡುವಂತದ್ದಾಗಿರ್ತೈತೆ. Praise God. Praise the Lord. When you are saved, your spirit is saved, right? ನೀವು ರಕ್ಷಣೆ ಹೊಂದಿದಾಗ ನಿಮ್ಮ ಆತ್ಮ ರಕ್ಷಣೆ ಹೊಂದಿರುವಂತದ್ದಾಗಿದೆ. Any doubt in that? ಇದರಲ್ಲಿ ಏನಾದರೂ ಅನುಮಾನವಿದೆಯೇ? Sin is a spiritual thing, right? ಪಾಪ ಅನ್ನುವಂಥದ್ದು ಆತ್ಮಿಕ ಸಂಗತಿ ಆಗಿದೆ. Okay, righteousness is a spiritual thing. ನೀತಿ ಅನ್ನುವಂಥದ್ದು ಸಹ ಆತ್ಮಿಕ ಸಂಗತಿಯಾಗಿದೆ. Salvation is, ರಕ್ಷಣೆ ಅನ್ನುವಂಥದ್ದು again, belongs to the spirit. ಇದು ಸಹ ಆತ್ಮಕ್ಕೆ ಸಂಬಂಧಪಟ್ಟ ಸಂಗತಿಯಾಗಿದೆ. Your spirit is saved by his grace through faith. ನಿಮ್ಮ ಆತ್ಮ ದೇವರ ಕೃಪೆಯಿಂದ ನಿಮ್ಮ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿರುವಂತದ್ದಾಗಿದೆ. That's what happened during salvation. ಅದುವೇ ರಕ್ಷಣೆಯಲ್ಲಿ ನಡೆದಂತ ಸಂಗತಿಯಾಗಿದೆ. What did not happen during salvation? ನಿಮ್ಮ ರಕ್ಷಣೆಯಲ್ಲಿ ನಡೆಯದೇ ಇರುವಂತಹ ಸಂಗತಿ ಯಾವುದಾಗಿದೆ? Your body did not change. ನಿಮ್ಮ ದೇಹ ಯಾವ ಬದಲಾವಣೆಯನ್ನು ಹೊಂದಲಿಲ್ಲ. Your thinking style did not change. ನಿಮ್ಮ ಆಲೋಚನೆಯ ಒಂದು ವ್ಯವಸ್ಥೆ ಬದಲಾವಣೆಯನ್ನು ಹೊಂದಲಿಲ್ಲ. Your words did not change. ನಿಮ್ಮ ಮಾತುಗಳು ಅವು ಬದಲಾವಣೆಯನ್ನು ಹೊಂದಲಿಲ್ಲ. That's why last Sunday pastor was preaching, evidence of your salvation is the word of God itself. ಅದಕ್ಕೆ ಲಾಸ್ಟ್ ಭಾನುವಾರ ಪಾಸ್ಟರ್ ಹೇಳ್ತಾ ಇದ್ರು, ಪ್ರತಿದಿನ ರಕ್ಷಣೆ ಅನ್ನುವಂಥದ್ದು ದೇವರ ವಾಕ್ಯದ ಮೂಲಕ ನಿಮಗೆ ಉಂಟಾಗ್ತದೆ ಎಂಬುದಾಗಿ. Praise God. Praise the Lord. What is the proof that you got salvation? ಯಾವುದು ನೀವು ರಕ್ಷಣೆ ಹೊಂದಿದ್ದೀರನ್ನುವುದಕ್ಕೆ ರುಜುವೇನಾಗಿದೆ? It's God's word, his promise. ಅದು ಯಾವುದಂದ್ರೆ ದೇವರ ವಾಕ್ಯವೇ ರುಜುವಾಗಿದೆ. But when it comes to character, ನೀವು ಈ ಗುಣ ಅನ್ನುವಂತ ಸಂಗತಿಗೆ ಬರುವಂತದ್ದಾದರೆ, it belongs to your soul. ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಸಂಗತಿಯಾಗಿದೆ. Okay, so anointing is spiritual. ಅಭಿಷೇಕ ಅನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದು. Character is for what? ಗುಣಗಳು, ಸ್ವಭಾವ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟದ್ದಾಗಿದೆ? Soul, right? ಪ್ರಾಣ ಅಥವಾ ಮನಸ್ಸು ಎಂಬುದಾಗಿ. Okay, so how do we cultivate good character? ನಾವು ಹೇಗೆ ಒಳ್ಳೆಯ ಸ್ವಭಾವವನ್ನು ಹೊಂದಿದವರಾಗಿರಬೇಕು? Again, meditating the word of God. ಅದಕ್ಕೆ ಒಂದು ಮಾರ್ಗ, ತಿರುಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದಾಗಿದೆ. Speaking the word of God. ದೇವರ ವಾಕ್ಯವನ್ನು ಮಾತಾಡುವಂತದ್ದಾಗಿದೆ. Okay, living by the word of God. ದೇವರ ವಾಕ್ಯದಿಂದ ಬದುಕುವಂತದ್ದಾಗಿದೆ. Okay, as you fellowship with the word and the Holy Spirit. ಯಾವಾಗಾದ್ರೆ ನಾವು ವಾಕ್ಯದೊಂದಿಗೆ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ ಮಾಡುವಂತವರಾಗಿರುತ್ತೇವೋ, we start developing character within us. ನಾವು ನಮ್ಮ ಗುಣಗಳನ್ನು ಸಹ ನಾವು ಬೆಳೆಸಿಕೊಳ್ಳುವಂತವರಾಗಿರ್ತೇವೆ. Praise the Lord. Praise the Lord. So that's why for our youth we were talking about cultivating the character. It is like cultivating agriculture, right? ಕಲ್ಟಿವೇಟಿಂಗ್ ಕ್ಯಾರೆಕ್ಟರ್ ಎಂಬುದಾಗಿ ಅದರ ನಮ್ಮ ಗುಣಗಳನ್ನು
ಬೆಳೆಸಿಕೊಳ್ಳುವಂಥದ್ದು, ಉತ್ತಮವಾಗಿ ರೂಪಿಸಿಕೊಳ್ಳುವಂಥದ್ದು ಎಂಬುದಾಗಿ ಹೇಳ್ತಾ ಇರ್ತಾರೆ. Praise God. Praise the Lord. Okay, but today we are not going to talk about these two. We are talking about ability. ನಾವು ಈ ದಿನ ಎರಡು ಸಂಗತಿಗಳ ಕುರಿತು ಮಾತಾಡುವುದಿಲ್ಲ. ಈ ಸಾಮರ್ಥ್ಯ ಎಂಬುವಂತ ಮೂರನೇ ಸಂಗತಿ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. Okay, anointing is what? It's a spiritual thing. ಅಭಿಷೇಕ ಅನ್ನುವಂಥದ್ದು ಅದು ಏನಾಗಿದೆ? ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದಾಗಿದೆ. Character is all about your soul. ಗುಣ ಅನ್ನುವಂಥದ್ದು ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದಾಗಿದೆ. Now ability is our outward expression. ಸಾಮರ್ಥ್ಯ ಅನ್ನುವಂಥದ್ದು ನಮ್ಮ ಮೂಲಕ ಹೊರಗೆ ಬರುವಂತ ಒಂದು ಎಕ್ಸ್ಪ್ರೆಷನ್. Okay, or a physical expression. ಅದು ಭೌತಿಕವಾದ ತೋರಿಸುವಿಕೆ ಆಗಿದೆ. Okay, or it is also known as skill or talent. ಇದು ತಲಾಂತು ಅಥವಾ ಸ್ಕಿಲ್, ಕೌಶಲ್ಯ ಎಂಬುದಾಗಿ ಹೇಳಬಹುದು. Okay, so this is a skill that is developed to do God's purpose. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳುವಂತದ್ದಾಗಿದೆ. Praise the Lord. Praise the Lord. Say for example, ಉದಾಹರಣೆಗೆ there are a lot of worship leaders here. ನಮ್ಮಲ್ಲಿ ಅನೇಕ ದೇವರ ಆರಾಧನೆಯನ್ನು ಲೀಡ್ ಮಾಡುವರಿದ್ದಾರೆ ನಮ್ಮ ಸಭೆಯಲ್ಲಿ. You know your calling is a worship leader. ನಿಮಗೆ ಗೊತ್ತು ನಿಮ್ಮ ಒಂದು ಕರೆ ಆರಾಧನೆಯನ್ನು ನಡೆಸುವಂತದ್ದು ಎಂಬುದಾಗಿ. Okay, so your calling or one of your callings is to lead worship. ನಿಮಗಿರುವಂತಹ ಕರೆಗಳಲ್ಲಿ ಒಂದು ಕರೆ ಆರಾಧನೆಯನ್ನು ನಡೆಸುವಂತದ್ದಾಗಿರುತ್ತದೆ. But if you say I don't come for the practice, I don't sing songs, I don't play guitar or keyboard, I don't practice anything, will the purpose automatically happen? ನೀವು ಒಂದು ವೇಳೆ ನಾನು ಪ್ರಾಕ್ಟೀಸ್ಗೆ ಬರಲ್ಲ, ನಾನು ಕೀಬೋರ್ಡ್ ಅನ್ನು ಪ್ರಾಕ್ಟೀಸ್ ಮಾಡಲ್ಲ, ಹಾಡನ್ನು ಪ್ರಾಕ್ಟೀಸ್ ಮಾಡಲ್ಲ, ಪ್ರಾಕ್ಟೀಸ್ಗೆ ಬರಲ್ಲ, ನಂಗೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದಾದ್ರೆ ಆ ದೇವರ ಉದ್ದೇಶ ಕರೆಯನ್ನು ನೀವು ನೆರವೇರಿಸುವುದಕ್ಕೆ ನಿಮಗೆ ಕೌಶಲ್ಯತೆ ಇರ್ತೇತಾ? Or if you say that no, I will be just the way I am, I don't want any correction, however comes to my mind I will lead like that. ನಾನು ನನ್ನ ಕರೆಯನ್ನು ನೆರವೇರಿಸುವುದಕ್ಕೆ ಯಾವ ಕರೆಕ್ಷನ್, ಯಾವ ತಿದ್ದುವಿಕೆ ನನಗೆ ಅಗತ್ಯತೆ ಇಲ್ಲ, ನಾನು ಹೇಗಿರ್ತೇನೋ ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ತಾ ಹೋಗ್ತೇನೆ ಅಂದರೆ ಅದು ಸರಿಯಾಗಿರ್ತೇತಾ? Will a worship leader can be a worship leader if with that attitude? ಆ ರೀತಿ ಇರುವಂತಹ ಮನೋಭಾವದೊಂದಿಗೆ ಒಬ್ಬ ವ್ಯಕ್ತಿ ಇರುವಂತದ್ದಾದ್ರೆ ಅವರು ನಿಜವಾಗಿ ಪರಿಣಾಮಕಾರಿಯಾದಂತ ಆರಾಧನೆ ನಾಯಕನಾಗಬಹುದಾ? Yes or no? Yes or no? Right? ಹೌದಾ? ಇಲ್ಲ, not possible, right? ಸಾಧ್ಯವಿಲ್ಲ. So in the same way, for a preacher or a teacher or pastor, apostle, for everybody we need to develop our ability. ಅದೇ ರೀತಿ ಒಬ್ಬ ಪ್ರಸಂಗಿ ಆಗಲಿ, ಉಪದೇಶಕನಾಗಲಿ, ಪಾಸ್ಟರ್ ಆಗಲಿ, ಅಪೋಸ್ತಲರಾಗಲಿ, ಯಾರೇ ಆಗಲಿ ದೇವರು ತಮಗೆ ಕೊಟ್ಟ ಕರೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದಕ್ಕಾಗಿ ಅವರು ತಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳಬೇಕಾದ ಅಗತ್ಯತೆ ಇದೆ. Praise the Lord. Praise the Lord. So we see one example in Bible. ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡ್ತೇವೆ. Peter and Paul. Apostle Peter, Apostle Paul. ಅಪೋಸ್ತಲನಾದ ಪೇತ್ರನು ಮತ್ತು ಅಪೋಸ್ತಲನಾದ ಪೌಲನು. Okay, who was Apostle Peter? ಅಪೋಸ್ತಲನಾದ ಪೇತ್ರನು ಯಾರಾಗಿದ್ದಾನೆ? He was like a leader, right? ಆತನು ನಾಯಕನಾಗಿದ್ದಾನೆ. Whenever Jesus said this is a good thing, he always raised hand and say, hey, I will do first. ಯೇಸುಸ್ವಾಮಿ ಯಾವುದಾದ್ರೂ ಇದು ಒಳ್ಳೆಯದಂತ ಹೇಳಿದರೆ ಬೇಗನೆ ಅದಕ್ಕೆ ಪ್ರತಿಕ್ರಿಯಿಸಿದ, ನಾನು ಅದನ್ನು ಮಾಡ್ತೇನೆ ಎಂಬುದಾಗಿ. When Jesus said I will walk on water, ಯೇಸುಸ್ವಾಮಿ ಆತ ನೀರಿನ ಮೇಲೆ ನಡೆದಾಗ Peter said, hey, I want to come. ನಾನು ಸಹ ಬರ್ತೇನೆ ನೀರಿನ ಮೇಲೆ, ನಾನು ಸಹ ನಡೀತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದ. Okay, when Jesus said that I have to die on the cross, ಯೇಸುಸ್ವಾಮಿ ಯಾವಾಗಾದ್ರೆ ನಾನು ಶಿಲುಬೆಯಲ್ಲಿ ಸಾಯ್ಲಿಕ್ಕಿದ್ದೇನೆ ಅಂತ ಹೇಳಿದನು, ಆಗ he said, I will not allow you. ನಾನು ಅದು ಬಿಡೋದೇ ಇಲ್ಲ ಎಂಬುದಾಗಿ ತೀವ್ರವಾಗಿ ಹೇಳಿದ. He was always in the front. ಆತನು ಯಾವಾಗಲೂ ಸಹ ಎಲ್ಲ ಸಂಗತಿಗಳಿಗೆ ಮುಂಭಾಗದಲ್ಲಿ ನಿಲ್ತಾ ಇದ್ದ, whether good or bad. ಅದು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ. Okay, but after Holy Spirit came upon the disciples, ಆದರೆ ಆ ಶಿಷ್ಯರ ಮೇಲೆ ಪವಿತ್ರಾತ್ಮನು ಇಳಿದು ಬಂದ ನಂತರ he became the first leader of the church. ಆತನು ಸಭೆಯ ಮೊದಲನೆಯ ನಾಯಕನಾದ. Okay, Peter, James and John. ಪೇತ್ರನು, ಯೋಹಾನ, ಯಾಕೋಬರು. Okay, they were the first leaders of the first church. ಮೊದಲನೇ ಸಭೆಯ ಮೊದಲನೇ ನಾಯಕರಾಗಿ ಅವರಿದ್ದರು. God brought thousands of people into the kingdom through him. ಆತನ ಮೂಲಕ ಸಾವಿರಾರು ಜನ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ದೇವರು ತಂದವನಾದ. He built planted so many churches. ಅನೇಕವಾದ ಸಭೆಗಳನ್ನು ಆತನ ಮೂಲಕ ಆತನು ಸ್ಥಾಪಿಸಿದ. Okay, he was a mighty, his walk, his talk was so much anointed that the jail doors could not stop him. Even the people dead started to raise. So many miracles happened. ಆತನ ನಡತೆ, ಆತನ ಜೀವನ, ಆತನ ಸೇವೆ ಬಹಳ ಪರಿಣಾಮಕಾರಿಯಾಗಿತ್ತು. ನಾವು ನೋಡ್ತೇವೆ, ಆತನ ನಡೆದಾಗ ಸತ್ತವರು ಎದ್ದು ಬಂದರು, ಸೆರೆಮನೆಗಳು ಆತನ ನಿಲ್ಲಿಸಲಿಕ್ಕಾಗಲಿಲ್ಲ. ಅಂತ
ಆ ಸಾಮರ್ಥ್ಯದಲ್ಲಿ ಆತನು ನಡೆಸಲ್ಪಟ್ಟವನಾದ. But how many books did he write? ಆದರೆ ಎಷ್ಟು ಪುಸ್ತಕಗಳನ್ನು ಆತನು ಬರೆದಿದ್ದಾನೆ? ಅಪೊಸ್ತಲನಾದ ಪೇತ್ರನು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾನೆ? 2. ಕರೆಕ್ಟ್ ಹೇಳೋಣ, 3-4 ಪೇಜಸ್ ಬರೆದಿದ್ದಾರೆ, ಹೌದಾ? ಅದು ಸಹ ಚಿಕ್ಕ ಪುಸ್ತಕಗಳಾಗಿದ್ದವು. ಓಕೆ, 3-4 pages he wrote. ಅದನ್ನು 3-4 ಪೇಜಸ್ ಮಾತ್ರ ಬರೆದಿದ್ದಾರೆ. Okay, see, such a mighty man. ಅಂತ ಬಲವಾದ ವ್ಯಕ್ತಿ. I'm not, please don't get me wrong, I don't have any problem with Peter, I love him. ನನಗೆ ಪೇತ್ರನ ಹತ್ರ ಯಾವ ಸಮಸ್ಯೆ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು. Okay, what I'm trying to say is that ಯಾವುದನ್ನು ನಾನು ಹೇಳಿಕೆ ಇಲ್ಲಿ ನಾನು ಪ್ರಯತ್ನಿಸ್ತಿದ್ದೇನೆಂದ್ರೆ, even those letters that he wrote, he told somebody to write. He was preaching, they were writing. ಇದು ಆತನ ಪತ್ರಿಕೆಗಳನ್ನು ಬರೆದಾಗ ಸಹ ತಾನೇ ಸ್ವಂತ ಅಕ್ಷರಗಳಿಂದ ಬರೀಲಿಲ್ಲ, ಆತನು ಹೇಳ್ತಾ ಇರುವಾಗ ಬೇರೆಯವರಿಂದ ಅದು ಬರೆಯಲ್ಪಟ್ಟಿರುವಂತದ್ದಾಗಿದೆ. Because he never developed that ability to write. ಯಾಕಂದರೆ ಆತನು ತನ್ನ ಜೀವನದಲ್ಲಿ ಬರೆಯುವಂತ ಕೌಶಲ್ಯತೆಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಆತನು ಮಾಡಲಿಲ್ಲ. See, ultimately it's God's will, we agree upon that. ಎಲ್ಲ ನೋಡುವಾಗ ನಿಜ ಕೆಲವು ದೇವರ ಚಿತ್ತವಾಗಿರುತ್ತೆ, ಅದರ ಬಗ್ಗೆ ಯಾವ ಪ್ರಶ್ನೆ ಇಲ್ಲ. But look at Paul now. ಆದರೆ ಪೌಲನನ್ನು ನಾವು ನೋಡೋಣ. Okay, he was a persecutor. ಆತನು ಸಭೆಯನ್ನು ಹಿಂಸೆ ಪಡಿಸಿರುವಂತ ವ್ಯಕ್ತಿ. But one day he encountered Christ. ಆತನು ದಮಸ್ಕಿಗೆ ಪ್ರಯಾಣ ಮಾಡ್ತಿರುವಾಗ ಒಂದು ದಿನ He was persecuting church, now his life turned upside down. ದೇವರ ಸಭೆಯನ್ನು ಹಿಂಸೆ ಪಡಿಸಿರುವಂತ ಆತನ ಜೀವಿತ 100ರಷ್ಟು ಬದಲಾವಣೆಯನ್ನು ಹೊಂದಿತು. See, word of God says he studied at the feet of Gamaliel. ದೇವರ ವಾಕ್ಯ ಹೇಳ್ತೈತೆ ಆತನು ಗಮಲಿಯೇಲನ ಪಾದದ ಬಳಿಯಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿರುವಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ. In one letter he challenges, if you think you are a good Jew, I am better than you, he says. ಆತನು ಒಂದು ಪತ್ರಿಕೆಯಲ್ಲಿ ಹೀಗೆ ಸವಾಲನ್ನು ಎಸೆಯುತ್ತಾನೆ, ನೀವು ಎಣಿಸ್ತೀರಾ ನೀವು ಒಳ್ಳೆ ಶ್ರೇಷ್ಠವಾದ ಯಹೂದ್ಯರೆಂಬುದಾಗಿ, ನಿಮಗಿಂತ ಶ್ರೇಷ್ಠವಾದ ಯಹೂದ್ಯನು ನಾನು ಎಂಬುದಾಗಿ ಆತನು ಹೇಳ್ತಾನೆ. He came to realization, I am the best of all of you, but I am nothing in front of Christ. ಆತನು ಒಂದು ಕನ್ಕ್ಲೂಷನ್ಗೆ ಬರ್ತಾನೆ, ಅದೇನೆಂದ್ರೆ ನಾನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ವ್ಯಕ್ತಿ ಆಗಿದ್ದೇನೆ ಲೋಕದಲ್ಲಿ, ಬಟ್ ಆದರೆ ಕ್ರಿಸ್ತನ ಮುಂದೆ ನಾನು ಏನು ಅಲ್ಲದವನಾಗಿದ್ದೇನೆ ಎಂಬುದಾಗಿ. I am the least among you, he says. ಆತನು ಮತ್ತು ಹೇಳ್ತಾನೆ, ನಿಮ್ಮೆಲ್ಲರ ಮಧ್ಯದಲ್ಲಿ ಕಡೆಯವನಾಗಿದ್ದೇನೆ, ಏನು ಅಲ್ಲದವನಾಗಿದ್ದೇನೆ ಎಂಬುದಾಗಿ ಸಹ ಆತನು ಒಪ್ಪಿಕೊಳ್ತಾನೆ. He was a scholar. ಆತನು ಪಂಡಿತನು. And he wrote so many, more than half of New Testament was written by Paul. ಆತನ ಅನೇಕ ಪತ್ರಿಕೆಗಳನ್ನು ಬರೆದಿದ್ದಾನೆ. ಹೇಳಬೇಕಾದ್ರೆ ಹೊಸ ಒಡಂಬಡಿಕೆ ಅರ್ಧದಷ್ಟು ಭಾಗ ಪೌಲನ ಬರಹವಾಗಿದೆ. See, everybody in the council, they sat and decided, all the apostles decided what is grace of God, how is salvation received, whether Jewish law should be followed or not. They all together they decided. ನಾವು ನೋಡ್ತೇವೆ ಆದಿ ಅಪೊಸ್ತಲರು, ಸಭಾ ನಾಯಕರು ಎಲ್ಲರೂ ಸೇರಿ ಯೇಸು ಕ್ರಿಸ್ತನ ಒಂದು ಹೊಸ ಒಡಂಬಡಿಕೆ ಅಂದ್ರೆ ಏನು, ಇದನ್ನು ನಾವು ಹೇಗೆ, ಶಿಲುಬೆಯ ಕಾರ್ಯದ ಅರ್ಥವೇನು, ಮತ್ತು ಯಹೂದ್ಯ ಧರ್ಮವನ್ನು ವಿಶ್ವಾಸಿಗಳು ಫಾಲೋ ಮಾಡಬೇಕಾ ಬೇಡವ ಎಂಬ ಸಂಗತಿಗಳನ್ನು ಎಲ್ಲರೂ ಸೇರಿ ಚರ್ಚೆ ಮಾಡುವಂತವರಾಗಿದ್ದರು. But who wrote about those? ಆದ್ರೆ ಆ ಸಂಗತಿಗಳ ಬಗ್ಗೆ ಸ್ಪಷ್ಟವಾಗಿ ಬರೆದಂತ ವ್ಯಕ್ತಿ ಯಾರಾಗಿದ್ದಾರೆ? Paul. ಅಪೊಸ್ತಲನಾದ ಪೌಲನು. Praise God. Praise the Lord. Especially if you read Romans and Galatians, you will know. ನೀವು ಪ್ರತ್ಯೇಕವಾಗಿ ರೋಮ ಪತ್ರಿಕೆ, ಗಲಾತಿ ಪತ್ರಿಕೆ ನೀವು ಓದುವಂತದ್ದಾದ್ರೆ ಈ ಸತ್ಯಗಳನ್ನು ಹೊರತಂದು ಬರೆದಂತ ವ್ಯಕ್ತಿ ಅಪೊಸ್ತಲನಾದ ಪೌಲನಾಗಿದ್ದಾನೆ. So ability is so important in a believer's life. ನೋಡಿ, ಈ ಸಾಮರ್ಥ್ಯತೆ, ನಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳುವಂಥದ್ದು ಅನ್ನುವಂಥದ್ದು ವಿಶ್ವಾಸಿಗಳ ಜೀವನದಲ್ಲಿ ಬಹಳ ಮುಖ್ಯವಾದ ಸಂಗತಿಯಾಗಿರುತ್ತದೆ. Praise the Lord. Do you all agree with me? ಇದರೊಂದಿಗೆ ನೀವೆಲ್ಲರೂ ಸಮ್ಮತಿಸ್ತೀರಾ? Yes. Yes. I will give one small testimony, then we'll go further. ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತೇನೆ, ಮತ್ತೆ ನಾವು ಮುಂದಕ್ಕೆ ಹೋಗೋಣ. By nature, from my childhood, I lived like an introvert. ನಾನು ನನ್ನ ಸ್ವಭಾವ ಚಿಕ್ಕಂದಿನಿಂದ ಏನಂದ್ರೆ ನಾನು ಇಂಟ್ರೋವರ್ಟ್, ಅಂತರ್ಗತವಾದಂತ ವ್ಯಕ್ತಿ ನಾನಾಗಿರುತ್ತೇನೆ. I never used to talk much with people. ನಾನು ಜನರ ಹತ್ರ ಹೆಚ್ಚಾಗಿ ಮಾತನಾಡುವ ವ್ಯಕ್ತಿ ಆಗಿರಲಿಲ್ಲ. I don't used to mingle much. ನಾನು ಜನರ ಹತ್ರ ಹೆಚ್ಚಾಗಿ ನಾನು ಮಿಂಗಲ್ ಆಗ್ತಿರ್ಲಿಲ್ಲ. Always used to feel shy. ನಾನು ತುಂಬಾ ನಾಚಿಕೆ ಸ್ವಭಾವದ ವ್ಯಕ್ತಿ. And I used to think so much, if I say something, what will they think? ನಾನು ಏನಾದ್ರೂ ಹೇಳಿದ್ರೆ ಜನ ಏನು ಯೋಚನೆ ಮಾಡ್ತಾರೆ ಎಂಬುದಾಗಿ ಅದರ ಬಗ್ಗೆ ಬಹಳ ಯೋಚನೆ ಮಾಡುವ ವ್ಯಕ್ತಿ ಆಗಿದ್ದೆ. Okay, because of that nature, ಆ ಸ್ವಭಾವದ ದೆಸೆಯಿಂದ even in the college I never gave any seminar. ನನ್ನ ಕಾಲೇಜಲ್ಲಿ ಸಹ ಯಾವ ಸೆಮಿನಾರ್ ಅನ್ನು ನಾನು ಕೊಡ್ಲಿಕ್ಕಾಗ್ಲಿಲ್ಲ. For my project I got 9 out of 10 grade, but for my seminar I got 0. ನನ್ನ ಪ್ರಾಜೆಕ್ಟ್ ವರ್ಕ್ ಅಲ್ಲಿ 10
10ಕ್ಕೆ 9 ಮಾರ್ಕನ್ನು ತೆಗಿತಾ ಇದ್ದೆ, ಬಟ್ ಆದ್ರೆ ಸೆಮಿನಾರ್ ಅಲ್ಲಿ ನಾನು 0 ಮಾರ್ಕನ್ನು ತೆಗಿತಾ ಇದ್ದೆ. Okay, I told my professor, you put 0, I will not talk in front of class. ಪ್ರೊಫೆಸರ್ಗೆ ಇವರು ಹೇಳ್ತಾ ಇದ್ರಂತೆ, ನನಗೆ 0 ಕೊಟ್ಟು ಬಿಡಿ, ನಾನು ಖಂಡಿತ ಜನರ ಮುಂದೆ ಮಾತಾಡುವುದಿಲ್ಲ ಎಂಬುದಾಗಿ. But then when I know that I'm called as a teacher. Sorry? I'm called as a ನನಗೆ teacher. ಗೊತ್ತಿತ್ತು ನನ್ನ ಕರೆ ಉಪದೇಶಕನು ಬೋಧಕನು ಎಂಬುದಾಗಿ. But I am a person who can't speak. ಆದ್ರೆ ನಾನು ಎಂಥ ವ್ಯಕ್ತಿ ಅಂದ್ರೆ ಜನರ ಮುಂದೆ ಮಾತನಾಡಲಾರದ ವ್ಯಕ್ತಿ ಆಗಿದ್ದೆ. I am a person who cannot go and talk to anybody. ನಾನು ಎಂಥ ವ್ಯಕ್ತಿ ಅಂದ್ರೆ ಇನ್ನೊಬ್ಬರ ಜೊತೆ ಹೋಗಿ ಯಾರ ಹತ್ರ ಸಹ ಮಾತಾಡದ ವ್ಯಕ್ತಿ ನಾನಾಗಿದ್ದೆ. In my initial ministry steps, ನನ್ನ ಸೇವೆಯ ಪ್ರಾರಂಭದ ಹೆಜ್ಜೆಗಳು I used to talk to myself 10 or 13 times. One message if I have to share, I used to talk to myself 10 to 13 times, only then I used to go and preach. ನನ್ನ ಸೇವೆಯ ಆರಂಭದಲ್ಲಿ ನಾನೇನಾದರೂ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಆ ಸಂದೇಶವನ್ನು 10 ಸಾರಿ ನನಗೆ ನಾನೇ ಮಾಡಿಕೊಳ್ತಾ ಇದ್ದೆ. Okay, because of so much of worry that I have in my mind, what will people think? ನನಗೆ ತುಂಬ ನನ್ನ ಮನಸ್ಸಲ್ಲಿ ತುಂಬ ಯೋಚನೆ ಇರ್ತಾ ಇತ್ತು, ಜನ ನಾನು ಹೀಗೆ ಹೇಳಿದರೆ ಏನು ಅಂದುಕೊಳ್ತಾರೆ ಎಂಬುದಾಗಿ. I used to make sure that I will be perfect in my dressing, speech, talk, everything. I had to practice at home so much. ನಾನು ನನ್ನ ಡ್ರೆಸ್ ಬಗ್ಗೆ, ನನ್ನೆಲ್ಲದರ ಬಗ್ಗೆ ನಾನು ಬಹಳ ಕಾಳಜಿ ಉಳ್ಳವನಾಗಿದ್ದೆ. ನಾನು ಹೇಳಬೇಕಾದ ಸಂಗತಿಯನ್ನು 1ಕ್ಕೆ 10 ಸಾರಿ ನಾನು ಅಭ್ಯಾಸವನ್ನು ಮಾಡ್ತಾ ಇದ್ದೆ. What I'm trying to say that I had to develop my ability. ನಾನು ನನ್ನ ಕೌಶಲ್ಯತೆಯನ್ನು, ನನಗೆ ಕರೆದಂಥ ಕರೆಯನ್ನು ನೆರವೇರಿಸುವುದಕ್ಕೆ ಬೇಕಾದ ಕೌಶಲ್ಯತೆಯನ್ನು ನಾನು ಬೆಳೆಸಿಕೊಂಡೆ. That desire and grace is also from God only. ಆ ಆಸೆ ಬೆಳೆಸಿಕೊಳ್ಳಬೇಕು ಎಂಬುವಂತ ಆಸೆ ಮತ್ತೆ ಆ ಕೃಪೆ ಸಹ ದೇವರಿಂದಲೇ. Praise the Lord. Praise the Lord. And God only led me to develop my ability. ಆದರೆ ದೇವರು ನನ್ನನ್ನು ಆ ಸೇವೆ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ದೇವರು ನನ್ನನ್ನು ಪ್ರೇರೇಪಿಸಿದ. If I am talking to you today, ಈ ದಿನ ನಿಮ್ಮ ಎದುರಲ್ಲಿ ನಾನು ಮಾತನಾಡ್ತಿದ್ದೇನೆಂದ್ರೆ, this was not the original me 10 years back. 10 ವರ್ಷದ ಹಿಂದೆ ನಾನು ಒರಿಜಿನಲ್ ಆಗಿ ಏನಾಗಿದ್ದು ಆ ವ್ಯಕ್ತಿ ನಾನು ಇವತ್ತಲ್ಲ. 10 years back I will probably watch this in the TV, not come to church. 10 ವರ್ಷದ ಹಿಂದೆ ಇಂಥ ಪ್ರೋಗ್ರಾಮ್ಸ್ ಅನ್ನು ನಾನು ಟಿವಿಯಲ್ಲಿ ನೋಡ್ತಿದ್ದೆ, ಈವನ್ ನಾನು ಚರ್ಚಿಗೆ ಬರ್ತಾ ಇರಲಿಲ್ಲ. Okay, but today if I am able to talk, ಇವತ್ತು ನಾನು ಮಾತಾಡಲಿಕ್ಕೆ ಸಮರ್ಥನಾಗಿದ್ದೇನೆಂದ್ರೆ, it's because God gave me grace to develop ability. ನಾನು ನನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಟ್ಟದರಿಂದಲೇ ಇದು ಸಾಧ್ಯವಾಗಿದೆ. And that is helping me to walk in my calling. ಇದು ನನ್ನ ಕರೆಯಲ್ಲಿ ನಾನು ನಡೆಯುವುದಕ್ಕೆ ನನಗೆ ಸಹಾಯವಾಗಿದೆ. Even for you, ನಿಮಗೆ ಸಹ you may say that Holy Spirit will lead, I will keep going. ದೇವರ ಆತ್ಮನನ್ನು ನಡೆಸ್ತಾನೆ, ನಾನು ಆತನಿಗೆ ಮಹಿಮೆ ಸಲ್ಲಿಸ್ತೇನೆ. But God himself wants you to develop your ability. ಆದರೆ ನೀವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ನೀವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರೋ ಆ ಕಾರ್ಯವನ್ನು ನೆರವೇರಿಸುವುದಕ್ಕೆ ಬೇಕಾದ ಸಾಮರ್ಥ್ಯತೆಯನ್ನು, ಕೌಶಲ್ಯತೆಯನ್ನು ನೀವು ಬೆಳೆಸಿಕೊಳ್ಳಬೇಕೆಂಬುದಾಗಿ ದೇವರು ತಾನೇ ಆಶೆ ಪಡುವವನಾಗಿದ್ದಾನೆ. Amen. Praise God. One more example is David. ಇದಕ್ಕೆ ಇನ್ನೊಂದು ಉದಾಹರಣೆ ದಾವೀದನಾಗಿದ್ದಾನೆ. Okay, David, when was he anointed as a king? ಆತನು ಅರಸನಾಗಿ ಯಾವಾಗ ಅಭಿಷೇಕಿಸಲ್ಪಟ್ಟ? When was a small boy? 16 years. Right? ಚಿಕ್ಕವನಾಗಿದ್ದಾಗ. So when he was a small boy, young boy or youth, that's when he was anointed by God. ಆತನು ಯೌವನಸ್ಥನಾಗಿರುವಾಗಲೇ ಅರಸನಾಗಿ ದೇವರಿಂದ ಅಭಿಷೇಕ ಹೊಂದಿದವನಾಗಿದ್ದಾನೆ. So Samuel came and laid his hand with the oil and he prayed. The word of God says Holy Spirit came upon him. ದೇವರ ವಾಕ್ಯ ಹೇಳ್ತೈತೆ, ಪ್ರವಾದಿಯಾದ ಸಮುವೇಲನು ಬಂದು ಆತನ ಮೇಲೆ ಎಣ್ಣೆ ಹೊಯ್ದು ಅಭಿಷೇಕ ಮಾಡಿದಾಗ ಪವಿತ್ರಾತ್ಮನ ಅಂದ್ರೆ ರಾಜನ ಅಭಿಷೇಕ ಆತನ ಮೇಲೆ ಬಂತು ಎಂಬುದಾಗಿ. But it took him so many years to become a king. ಆದರೆ ಆತನ ಅರಸನಾಗುವುದಕ್ಕೆ ಅನೇಕ ವರ್ಷಗಳು ಹಿಡಿಯಿತು. It became 13 years more to become a king. ಆತನು 13 ವರ್ಷ ಹಿಡಿಯಿತು ಆತನ ಅರಸನಾಗುವುದಕ್ಕೆ. Okay, why did it take so long? ಅಷ್ಟು ಉದ್ದ ಕಾಲ ಯಾಕೆ ಆತನು ತೆಗೆದುಕೊಂಡ? He could have become king immediately. ಆತನು ಯಾಕೆ ಕೂಡಲೇ ಅರಸನಾಗಲಿಲ್ಲ? Or maybe after killing Goliath he could have become king. ಆತನು ಗೊಲ್ಯಾತನನ್ನು ಸಾಯಿಸಿದ ನಂತರ ಸಹ ಅರಸನಾಗಲಿಲ್ಲ ಯಾಕೆ? Or maybe after joining the army he could have become king. ಆತನು ಸೌಲನ ಸೈನ್ಯದಲ್ಲಿ ಸೇರಿದ ನಂತರ ಅನೇಕ ಜಯಗಳು ಹೊಂದಿದ ನಂತರ ಸಹ ಆತನು ಅರಸನಾಗಲಿಲ್ಲ. Or maybe after marrying Saul's daughter he could have become king. ಸೌಲನ ಮಗಳನ್ನ ಮದುವೆ ಆದ ಮೇಲೆ ಸಹ ಆತನು ಅರಸನಾಗಲಿಲ್ಲ. But until Saul's death, ಸೌಲನ ಸಾವಿನ ತನಕ he waited. ಆತನು ಕಾದುಕೊಂಡ. He also could have killed Saul, but he never did that.
ಸಾರಿ ಫಸ್ಟ್ He could have killed Saul, but he never did that. ಆತನು ಸೌಲನನ್ನು ಸಾಯಿಸಿ ಅರಸನಾಗಬೇಕಾಗಿತ್ತು, ಬಟ್ ಆದ್ರೆ ಆ ಕೆಲಸ ಆತನ ಮಾಡಲಿಲ್ಲ. After Saul's death, he writes a poem. Oh, how sad it is that anointed has fallen. ಆ ಸೌಲನು ಸತ್ತಾಗ ಆತನು ಒಂದು ಕಾವ್ಯವನ್ನು ಬರೀತಾನೆ. ಅದೇನಂದ್ರೆ, ಓ ಅಭಿಷಕ್ತನು ಸತ್ತಿರುವಂತದ್ದು ಎಂತ ವಿಷಾದಕರ ಎಂಬುದಾಗಿ. Okay, so in this time, in this duration, ಈ ಒಂದು ಸಮಯದಲ್ಲಿ his abilities were developed. ಆಮೆನ್, ಅರಸನಾಗುವ ಆ ಸಾಮರ್ಥ್ಯತೆ, ಕೌಶಲ್ಯತೆ ಆತನಲ್ಲಿ ಬೆಳೀತಾ ಬಂತು. Praise God. Praise the Lord. At 16 years old, if he had become king, 16ನೇ ವರ್ಷದಲ್ಲಿ ಅರಸನಾಗಿ ಅಭಿಷೇಕಿಸಲ್ಪಟ್ಟ. we don't know. ನಮಗೆ ಗೊತ್ತಿಲ್ಲ. Maybe entire kingdom would have got destroyed. Entire kingdom would have got destroyed. ಆ ಸಮಯದಲ್ಲಿ ಆ ಇಡೀ ರಾಜ್ಯವೇ ನಾಶವಾಗ್ತಿತ್ತು. Yeah, but in the right time, God made him a king. ಆಮೆನ್. ಆದ್ರೆ ಸರಿಯಾದ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ದೇವರು ಆತನನ್ನು ಅರಸನಾಗಿ ನಿಲ್ಲಿಸಿದ. Praise the Lord. Praise the Lord. Okay, when Saul died, ಸೌಲನು ಸತ್ತಾಗ David writes a poem, right? ದಾವೀದನು ಒಂದು ಪದ್ಯವನ್ನು ಬರೆದನಲ್ವಾ. In that poem, David mentions anointed has fallen. ಆ ಪದ್ಯದಲ್ಲಿ ದಾವೀದನು ಹೀಗೆ ಬರೀತಾನೆ, ಅಭಿಷಕ್ತನು ಬಿದ್ದು ಹೋದ ಎಂಬುದಾಗಿ. Okay, so Saul was anointed one, correct? ಸೌಲನು ಅಭಿಷಕ್ತನಾದ ವ್ಯಕ್ತಿ, ಹೌದಲ್ವಾ? Avdalwa, right? Anointed king is ಸೌಲನು is an ಅಭಿಷೇಕಿಸಲ್ಪಟ್ಟ ಅರಸನಾಗಿದ್ದ. Okay, what about Saul's character? ಸೌಲನ ಗುಣವೇನಾಗಿತ್ತು? ಆತನ ಸ್ವಭಾವವೇನಾಗಿತ್ತು? Hating, ಹೊಟ್ಟೆ bad ಕಿಚ್ಚು. character, right? What about his ability? ಆದರೆ ಆತನ ಸಾಮರ್ಥ್ಯತೆ ಏನಾಗಿತ್ತು? Ability, ಪರಾಕ್ರಮಿ. good ಪರಾಕ್ರಮಿ. ability, good ability, right? Yes. Anointing is there, ability is ಅಭಿಷೇಕ there, ಇದೆ, ಸಾಮರ್ಥ್ಯತೆಯೂ ಇದೆ, character ಇಲ್ಲ. ಗುಣಗಳಿಲ್ಲ, ಒಳ್ಳೆ ಗುಣ ಇಲ್ಲ. ಏನಾಯ್ತು? What happened to him? ಏನಾಯ್ತು ಆತನಿಗೆ? ಬಿದ್ದು ಹೋದ. ಬಿದ್ದು ಹೋದ. His kingdom was Fallen. stripped off, right? Okay, what about David? ಆದರೆ ದಾವೀದನ ವಿಷಯವೇನು? He was anointed, ಆತನ ಅಭಿಷಕ್ತನು, character was there, good worshipper also. ಆತನ ಗುಣಗಳಿದ್ದಾವೆ, ಆತನ ಒಳ್ಳೆ ಆರಾಧಿಕನಾಗಿದ್ದ. Okay, in that worship leading, he started to write poems. His ability was there in the kingdom leading. ಮತ್ತಷ್ಟು ಮಾತ್ರ ಅಲ್ಲ, ರಾಜ್ಯವನ್ನು ನಜಿಸುವುದರಲ್ಲಿ ಆತನ ಸಾಮರ್ಥ್ಯತೆಯನ್ನು ಹೊಂದಿದವನಾಗಿದ್ದ. Okay, what about he had all these three. What about his kingdom? ಈ ಮೂರು ಸಂಗತಿಗಳು ಒಳಗೊಂಡಿರುವಾಗ ಆತನ ರಾಜ್ಯ ಹೇಗೆ ಇತ್ತು? God's promise says his kingdom will never be stripped away, right? ದೇವರ ವಾಗ್ದಾನ ಆತನಿಗೆ ಏನಾಗಿತ್ತಂತೆ? ನಿನ್ನ ರಾಜ್ಯ ನಿನ್ನಿಂದ ತಪ್ಪಿ ಹೋಗುವುದೇ ಇಲ್ಲ ಎಂಬುದಾಗಿ. Okay, Jesus is called as what? ಯೇಸು ಸ್ವಾಮಿ ಏನಂತ ಕರೆಯಲ್ಪಟ್ಟ? ದಾವೀದನ ಸಿಂಹಾಸನ. ದಾವೀದನ ಕುಮಾರನು, right? Amen. So see, I mean, what I'm trying to say is that you know, God put the anointing on you. ನಾನು ಏನು ಹೇಳಿಕ್ಕೆ ಪ್ರಯತ್ನಿಸ್ತಿದ್ದೇನೆಂದ್ರೆ, ದೇವರು ನಿಮ್ಮ ಮೇಲೆ ಅಭಿಷೇಕವನ್ನು ಇಟ್ಟಿದ್ದಾನೆ. Anointing without character is dangerous. ಅಭಿಷೇಕ ಒಳ್ಳೆ ಗುಣ ಇಲ್ಲದೆ, ಒಳ್ಳೆ ಸ್ವಭಾವವಿಲ್ಲದೆ ಬಹಳ ಅಪಾಯಕಾರಿಯಾಗಿದೆ. Okay, yeah, you will do mighty things, but you may fail anytime because of the lack of character. ನಿಮಗೆ ಗುಣ ಇಲ್ಲದ ಕಾರಣ ಅಭಿಷೇಕದ ನಿಮಿತ್ತ ನೀವು ದೊಡ್ಡ ಕಾರ್ಯಗಳನ್ನು ಮಾಡಬಹುದು, ಆದರೆ ಕೆಲವು ಸಮಯದಲ್ಲಿ ನೀವು ಬಿದ್ದು ಹೋಗುವವರಾಗಿರ್ತೀರಿ. Okay, good character without ability is useless. ಒಳ್ಳೆ ಗುಣ ಇರಬಹುದು, ಒಳ್ಳೆ ಸ್ವಭಾವವಿರಬಹುದು, ಬಟ್ ಸಾಮರ್ಥ್ಯತೆ ನಿಮ್ಮಲ್ಲಿ ತೋರಿ ಬರದಿದ್ದರೆ ಅದು ಪ್ರಯೋಜನವೇ ಇಲ್ಲ. Okay, if you say, oh, this boy is so good, but ಅವನಿಗೆ ಏನು ಬರೋದಿಲ್ಲ, ಈ ಹುಡುಗ ತುಂಬಾ ಒಳ್ಳೆಯವನು, ಆದ್ರೆ ಅವನಿಗೆ ಏನೂ ಬರೋದಿಲ್ಲ. Okay, what happens? No use. ಅದು ಏನು ಪ್ರಯೋಜನವಿರೋದಿಲ್ಲ. So ability without anointing, ಸಾಮರ್ಥ್ಯತೆ ಇದೆ, ಅಭಿಷೇಕ ಇಲ್ಲ, ಆಗ ಏನಾಗಿರ್ತೈತೆ? it will be a good show. ಅದು ಒಳ್ಳೆ ಶೋ, ಪ್ರದರ್ಶನವಾಗಿರ್ತೈತೆ. Worship becomes concert. ಆರಾಧನೆ ಅನ್ನುವಂಥದ್ದು ಒಂದು ಕಾನ್ಸರ್ಟ್, ಒಂದು ಪ್ರೋಗ್ರಾಮ್ ಆಗಿರ್ತೈತೆ, ಕಾರ್ಯಕ್ರಮ. Preaching will become motivation. ಉಪದೇಶ ಅಥವಾ ಪ್ರಸಂಗ ಅನ್ನುವಂಥದ್ದು ಒಂದು ಮೋಟಿವೇಶನ್, ಉತ್ತೇಜನ ಕೊಡುವಂತ, ಉತ್ತೇಜನಕಾರಿಯಾಗಿರ್ತೈತೆ. Okay, so ability without anointing is only talent, that's all. ಸಾಮರ್ಥ್ಯತೆ ಇದೆ, ಅಭಿಷೇಕ ಇಲ್ಲ, ಆಗದ ಬರೀ ತಲಾಂತು ಮಾತ್ರ ಆಗಿರ್ತೈತೆ. That everybody has. ಅದು ಎಲ್ಲರೂ ಸಹ ಹೊಂದಿರ್ತಾರೆ. But you are anointed person who has ability. ನೀವು ಅಭಿಷೇಕ ಹೊಂದಿದವರು, ಸಾಮರ್ಥ್ಯವನ್ನು ಒಳಗೊಂಡವಂತ ಅಭಿಷೇಕ್ತರಾಗಿದ್ದೀರಿ.
Can you turn to neighbor and say you are an anointed person who has ability? ನೀವು ಸಾಮರ್ಥ್ಯತೆಯನ್ನು ಹೊಂದಿರುವ ಅಭಿಷಕ್ತರಾಗಿದ್ದೀರಿ. ಪಕ್ಕದಲ್ಲಿ ಇದ್ದವರಿಗೆ ಹೇಳಿರಿ. Praise the Lord. Praise the Lord. So we are here to fine tune that abilities. We are here to fine tune the abilities. ನಮ್ಮಲ್ಲಿರುವಂತಹ ಸಾಮರ್ಥ್ಯತೆಗಳನ್ನು ಅವುಗಳನ್ನು ಸಾಧಿಸಿಕೊಳ್ಳುವಂತದಕ್ಕೆ ನಾವಿಲ್ಲಿದ್ದೇವೆ. So in this short term course, ಈ ಒಂದು ಚಿಕ್ಕ ಶಾರ್ಟ್ ಟರ್ಮ್ ಅಂದ್ರೆ ಸಣ್ಣ ಸಮಯದ ಈ ಒಂದು ತರಬೇತಿಯಲ್ಲಿ okay, we're going to go in two ways. ನಾವು ಎರಡು ವಿಧದಲ್ಲಿ ನಾವು ಹೋಗುವಂತವರಾಗಿರ್ತೇವೆ. One is how to interpret the word of God. ಹೇಗೆ ದೇವರ ವಾಕ್ಯವನ್ನು ವ್ಯಾಖ್ಯಾನಿಸುವುದು ಎಂಬುದಾಗಿ, ಸರಿಯಾದ ವಿಧದಲ್ಲಿ ವ್ಯಾಖ್ಯಾನಿಸುವುದು ಎಂಬುದಾಗಿ. Okay, and the another one is preaching and teaching. ಎರಡನೇ ಸಂಗತಿ ಪ್ರಸಂಗ ಮತ್ತು ಉಪದೇಶ ಅನ್ನುವಂಥದ್ದು. Okay, effective preaching and teaching. ಪರಿಣಾಮಕಾರಿಯಾದಂತ ಪ್ರಸಂಗ ಮತ್ತು ಉಪದೇಶ. Praise the Lord. Praise the So Lord. we all read Bible. ನೀವು ಬೈಬಲ್ ಸತ್ಯವೇದವನ್ನು ಓದುತ್ತೀರಿ. Right, we are reading from many years. ನೀವು ಅನೇಕ ವರ್ಷಗಳಿಂದ ಸತ್ಯವೇದವನ್ನು ಓದುವವರಾಗಿದ್ದೀರಿ. But this is fine tuning your ability. ಆದರೆ ಇದು ನಿಮ್ಮ ಸಾಮರ್ಥ್ಯತೆಗಳನ್ನು ಸಾಧಿಸಿಕೊಡುವಂತದ್ದಾಗಿರುತ್ತೆ. Okay, we're going to learn how to perfectly or properly meditate or interpret the Bible. ಹೇಗೆ ಪರಿಣಾಮಕಾರಿಯಾಗಿ ಪರಿಪೂರ್ಣವಾಗಿ ದೇವರ ವಾಕ್ಯವನ್ನು ಸರಿಯಾದ ವಿಧದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಈ ಒಂದು ಬೈಬಲ್ ಸ್ಟಡಿ ನಿಮಗೆ ಸಹಾಯ ಮಾಡುವಂತದ್ದಾಗಿರ್ತದೆ. Likewise, you might be preaching from very long time. ನೀವು ಒಂದು ವೇಳೆ ತುಂಬಾ ಸಮಯದಿಂದ ಸಹ ಪ್ರಸಂಗ ಮಾಡುವಂತವರು ನೀವು ಆಗಿರಬಹುದು. But we are also fine tuning that, to effectively preach. ಏನು ಪ್ರಸಂಗ ಮಾಡ್ತಿದ್ದೀರೋ ಅದನ್ನು ಪರಿಣಾಮಕಾರಿಯಾಗಿ ನೀವು ಮಾಡಬೇಕಂದ್ರೆ ನಿಮ್ಮನ್ನು ಇನ್ನಷ್ಟು ಉತ್ತಮಕಾರಿಯಾಗಿ ನಡೆಸುವಂತದ್ದಾಗಿರ್ತದೆ. Praise the Lord. Hallelujah. So shall we go into the teaching today? ನಾವು ಇವತ್ತಿನ ಉಪದೇಶಕ್ಕೆ ಅಧ್ಯಯನಕ್ಕೆ ನಾವು ಹೋಗೋಣ. Okay, praise God. Why don't you clap and invite one another and tell them welcome ನೀವು ಯಾಕೆ ನಿಮ್ಮ to the Bible ಬದಿಯಲ್ಲಿದ್ದವರನ್ನು study. ಈ ಬೈಬಲ್ ಸ್ಟಡಿಗೆ ಕ್ಲಾಪ್ ಹಾಕಿ Yes. ಆಹ್ವಾನಿಸಬಾರದು. Praise the Lord. Praise the Lord. Hallelujah. Hallelujah. So today we're going to see few things about this Bible study. ಈ ಒಂದು ಸತ್ಯವೇದ ಅಧ್ಯಯನದ ವಿಷಯವಾಗಿ ಕೆಲವು ಸಂಗತಿಗಳನ್ನು ಈ ದಿನ ತಿಳಿಸಲಿಕ್ಕಿದ್ದೇನೆ. It is called as inductive Bible study method. ಇದನ್ನು ಅನುಗಮನದ ಬೈಬಲ್ ಅಧ್ಯಯನದ ವಿಧಾನ, ಇಂಡಕ್ಟಿವ್ ಬೈಬಲ್ ಸ್ಟಡಿ ಎಂಬುದಾಗಿ ಹೇಳ್ತಾರೆ. Okay, I will explain you what does that mean. ಇದರ ಅರ್ಥ ಏನು ಎಂಬುದಾಗಿ ನಿಮಗೆ ನಾನು ವಿವರಿಸುತ್ತೇನೆ. But before that, let us know some facts. ಕೆಲವು ಅದಕ್ಕಿಂತ ಮುಂಚೆ ಕೆಲವು ಸಂಗತಿಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. Okay, let us try to understand a little bit of history today. ನಾವು ಈ ದಿನ ಕೆಲವು ಅಂದ್ರೆ ಚರಿತ್ರೆಯ ಕೆಲವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. Okay, yeah. So which is the oldest civilization in the world? ಪ್ರಾಚೀನವಾದ ನಾಗರಿಕತೆ ಏನಾಗಿದೆ? So oldest civilization is Sumerian civilization. ಪ್ರಾಚೀನವಾದ ನಾಗರಿಕತೆ ಯಾವುದಂದರೆ ಸುಮೇರಿಯನ್ ನಾಗರಿಕತೆ ಎಂಬುದಾಗಿ ಹೇಳಲ್ಪಡ್ತದೆ. Okay, it is dated back to 3100 BC. ಇದು 3000 BC 3100 ವರ್ಷದ ಹಿಂದೆ ಆಗಿರ್ತದೆ. Okay, we are in India, right? India. ನಾವು ಭಾರತ ದೇಶದಲ್ಲಿದ್ದೇವಲ್ವಾ? Okay, the name India comes from Indus Valley civilization. ಇಂಡಿಯಾ ಎಂಬುವಂತ ಪದ ಇಂಡಸ್ ವ್ಯಾಲಿ ನಾಗರಿಕತೆಯಿಂದ ಬಂದಂತ ಪದವಾಗಿದೆ. Okay, so Indus ಅಥವಾ ಸಿಂಧು ನಾಗರಿಕತೆ ಅಲ್ಲ. So it is dated back to 2600 BC. ಇದು ಕ್ರಿಸ್ತು ಶಕ 2006 ರಿಂದ 1900 ತನಕ ಇರುವಂತ ನಾಗರಿಕತೆ ಆಗಿದೆ. So these are like very old civilizations known to mankind. ಇದನ್ನು ಹೀಗೆ ಹೇಳ್ತಾರೆ, ಇದು ಬಹಳ ಪ್ರಾಚೀನವಾದಂತ ಮತ್ತು ನಾಗರಿಕತೆಗಳು ಎಂಬುದಾಗಿ. So the first one is Sumerian civilization, right? ಮೊದಲನೇದಾಗಿ ಸುಮೇರಿಯನ್ ನಾಗರಿಕತೆ ಅಲ್ವಾ? It is if you see in the map, a geographical map, ಇದನ್ನು ಭೌಗೋಳಿಕವಾದಂತ ಮ್ಯಾಪ್ ಅಲ್ಲಿ ನಾವು ನೋಡುವಂತದ್ದಾದರೆ it is present somewhere around Mesopotamia river. ಇದು ಮ್ಯಾಪ್ ಅಲ್ಲಿ ನೋಡುವಾಗ ಮೆಸೊಪೊಟೇಮಿಯಾ ಎಂಬಂತ ಆ ಪ್ರಾಂತದ ಸುತ್ತಲೂ ಕಂಡು ಬರುವಂತದ್ದಾಗಿರ್ತದೆ. Okay, it is around that Mesopotamia region. Many agree that it is the place where Adam and Eve were first kept. ಆ ಮೆಸೊಪೊಟೇಮಿಯಾ ಎಂಬಂತ ಆ ರೀಜನ್, ಆ ಪ್ರಾಂತ್ಯ ಅಂತ ಹೇಳುವಾಗ ಅನೇಕರು ಸಮ್ಮತಿಸ್ತಾರೆ ಅದೇನೆಂದರೆ ಹವ್ವ ಆದಾಮರು ಇದ್ದಂತ ಪ್ರದೇಶ ಎಂಬುದಾಗಿ. It's somewhere near to Iran, some place like that. ಇರಾನ್ ಎಂಬುದಾಗಿ ಪ್ರಸ್ತುತ ಕರೆಯುವಂತ ಆ ಪ್ರದೇಶವಾಗಿರ್ತದೆ. Okay, so another ancient civilization is Egyptian civilization. ಇನ್ನೊಂದು ಪ್ರಾಚೀನ ನಾಗರಿಕತೆ ಯಾವುದಂದ್ರೆ ಐಗುಪ್ತದ ಮತ್ತು ನಾಗರಿಕತೆ ಆಗಿರ್ತದೆ. We are going to see all this in the Bible, that's why I'm saying.
ಇವೆಲ್ಲವನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಅದಕ್ಕೆ Okay. ಇದನ್ನು ನಾವು ಹೇಳ್ತಾ ಇದ್ದೇವೆ. So it is around 2500 BC. ಇದು ಕ್ರಿಸ್ತು ಶಕ 2500 ವರ್ಷದಲ್ಲಿ ಇರುವಂತದ್ದಾಗಿದೆ. Okay, and again coming back to India, ಇನ್ನೊಂದ್ಸರಿ ನಾವು ನಮ್ಮ ದೇಶದ ವಿಷಯಕ್ಕೆ ಬರುವಂತದ್ದಾದರೆ Aryan civilization, it is around 1500 BC. ಆರ್ಯರ ನಾಗರಿಕತೆ ಎಂಬುದಾಗಿ ಇದು ಕ್ರಿಸ್ತ ಪೂರ್ವ 1500 ಆಗಿರುತ್ತದೆ. Okay, so it is said that that was the time when Vedas were written. ಇದು ಹೀಗೆ ನಂಬುತ್ತಾರೆ, ಹೇಳ್ತಾರೆ. ಅದೇನಂದ್ರೆ ಆ ಟೈಮಲ್ಲೇ ವೇದಗಳು ಬರೆಯಲ್ಪಟ್ಟಿರುತ್ತವೆ ಎಂಬುದಾಗಿ. Okay, as you can see there, around 1500 to 1200 BC. ಇಲ್ಲಿ ನಾವು ನೋಡ್ತಿದ್ದೇವೆ ಈ ಆರ್ಯರ ನಾಗರಿಕತೆ ಅನ್ನುವಂಥದ್ದು 1500 ಕ್ರಿಸ್ತು ಶಕ 1500 1200 ಎಂಬುದಾಗಿ. ಕ್ರಿಸ್ತ Purva, yeah. BC-ನೇ ಬೆಸ್ಟ್. BC, yeah. Okay, so that was the time Vedas were introduced to India. ಆ ಸಮಯದಲ್ಲೇ ವೇದಗಳು ನಮ್ಮ ದೇಶಕ್ಕೆ ಪರಿಚಯಿಸಲಾಗಿದೆ. Okay, now if we see biblical origins, ಆದರೆ ಸತ್ಯವೇದದ ಒಂದು ಮೂಲದ ಪ್ರಕಾರ, okay, we don't know when was Adam born. In the year we do not know. ನಮಗೆ ಆದಾಮನು ಯಾವಾಗ ಹುಟ್ಟಿ ಅಬ್ರಹಾಂ Adam. Yeah. ಆದಾಮನು ಯಾವಾಗ ಹುಟ್ಟಿದ್ದಾನೆಂಬುದಾಗಿ ನಮಗೆ ಗೊತ್ತಿಲ್ಲ. Okay, so Adam to Abraham, we don't know how many years it was. ಮತ್ತು ಆದಾಮನಿಂದ ಅಬ್ರಹಾಮ ತನಕ ಎಷ್ಟು ಸಮಯ ಉಂಟು, ಮಧ್ಯದಲ್ಲಿ ಕಾಲ ಉಂಟು ಎಂಬುದಾಗಿ ಸಹ ಗೊತ್ತಿಲ್ಲ. Some people calculate it, but it is not correct. ಅದನ್ನು ಅನೇಕರು ಲೆಕ್ಕ ಮಾಡ್ತಾರೆ, ಬಟ್ ಅದು ಸರಿಯಾದ ರೀತಿಯಲ್ಲಿ ಇಲ್ಲ. But from Abraham we can tell accurately. ಆದರೆ ಅಬ್ರಹಾಮನು ಯಾವಾಗ, ಆತನ ಕಾಲ ಯಾವಾಗಿತ್ತು ಎಂಬುದಾಗಿ ನಾವು ಸರಿಯಾಗಿ ನಿರ್ಧರಿಸಬಹುದು. So when Abraham was chosen, it was around 2091 BC. ನಾವಿಲ್ಲಿ ನಾವು ನೋಡ್ತೇವೆ ಅಬ್ರಹಾಮನು ದೇವರಿಂದ ಮತ್ತು ಕ್ರಿಸ್ತು ಪೂರ್ವ 2091 ಮತ್ತು ಆತನ ಆರಿಸಲ್ಪಟ್ಟಿದ್ದಾನೆಂಬುದಾಗಿ ತಿಳಿದು ಬರ್ತದೆ. Okay, after that Abraham, what happened? Isaac, Jacob and Jacob's children, they went into Egypt, right? ಆದ ನಂತರ ನಾವು ನೋಡ್ತೇವೆ ಅಬ್ರಹಾಮನ ಮಗ ಇಸ್ಸಾಕನ ಮಗ ಯಾಕೋಬ ಅವರ ಸಂತತಿಯವರು ಐಗುಪ್ತಿಗೆ ಪ್ರಯಾಣ ಮಾಡಿರುವಂತದ್ದನ್ನು ನಾವು ನೋಡ್ತೇವೆ. So there they were there for 400 years. ಅಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 400 ವರ್ಷಗಳ ಕಾಲ ವಾಸವಾಗಿದ್ದರು ಎಂಬುದಾಗಿ. So after that 1446 BC, Moses was chosen to deliver Israel. ಆದ ನಂತರ ಕ್ರಿಸ್ತ ಪೂರ್ವ 1446 ಈ ಒಂದು ವರ್ಷದಲ್ಲಿ ಮೋಶೆ ದೇವರಿಂದ ಇಸ್ರಾಯೇಲರ ಬಿಡುಗಡೆಗಾಗಿ ಕಳಿಸಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. And after that you know the story. First 5 books of Bible are called as Pentateuch. ಅದ ನಂತರ ನಮಗೆ ಉಳಿದ ಕಥೆ ನಮಗೆ ಗೊತ್ತುಂಟು. ಮತ್ತು ಸತ್ಯವೇದದ ಮೊದಲು 5 ಗ್ರಂಥಗಳು ಏನಂತ? Pentateuch. ಪಂಚ ಗ್ರಂಥಗಳು ಎಂಬುದಾಗಿ ಕರೆಯಲ್ಪಡ್ತವೆ. Okay, so those 5 from Genesis onwards, 5 books were written by Moses. ಈ ಆದಿಕಾಂಡ ಮೊದಲುಗೊಂಡು ಮತ್ತು 5 ಪುಸ್ತಕಗಳು, ಮೊದಲಿನ 5 ಪುಸ್ತಕಗಳು ಮೋಶೆ ಮೂಲಕ ಬರೆಯಲ್ಪಟ್ಟಿರುವಂತವಾಗಿದ್ದಾವೆ. Okay, so why I am saying this is, ಯಾಕೆ ಇದನ್ನು ನಿಮಗೆ ಹೇಳ್ತಿದ್ದೇನೆಂದರೆ, we are reading the texts that were written some thousands of years back. ನಾವು ಇವತ್ತು ಓದುತ್ತಿರುವಂತ ಸತ್ಯವೇದದ ಕೆಲವು ಭಾಗಗಳು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತವುಗಳಾಗಿದ್ದಾವೆ. Praise the Lord. Praise the Lord. Do you agree with me? Yes, these were written thousands of years back. Yes. Okay, so first book was Genesis, right? ಮೊದಲನೇ ಪುಸ್ತಕ ನಿಮಗೆಲ್ಲ ಗೊತ್ತುಂಟು, ಆದಿಕಾಂಡ ಎಂಬುದಾಗಿ. We saw just now 1400 BC Genesis was written. ನಾವು ನೋಡಿದೆವು ಈಗಾಗಲೇ 1446 ವರ್ಷದ ಹಿಂದೆ ಆದಿಕಾಂಡ ಬರೆಯಲ್ಪಟ್ಟಿದೆ ಎಂಬುದಾಗಿ. Okay, so when was the last book of the Bible written? ಸತ್ಯವೇದದ ಕೊನೆಯ ಪುಸ್ತಕ ಯಾವಾಗ ಬರೆಯಲ್ಪಟ್ಟಿದೆ? Revelation 94 AD, right? ಕ್ರಿಸ್ತು ಶಕ 94 ಬರೆಯಲ್ಪಟ್ಟಿರುವಂತದ್ದಾಗಿದೆ. So that means that between them there was a 1500 years gap. ನಾವು ನೋಡ್ತೀವಿ ಆದಿಕಾಂಡಕ್ಕೂ ಮತ್ತು ಪ್ರಕಟನ ಗ್ರಂಥಕ್ಕೂ ಮಧ್ಯದಲ್ಲಿ 1500 ವರ್ಷಗಳ ಕಾಲ ಇರುವಂತದ್ದಾಗಿದೆ. Okay, 1500 years of difference between Genesis to Revelation. ಆದಿಕಾಂಡಕ್ಕೂ ಪ್ರಕಟನಕ್ಕೂ ಮಧ್ಯ 1500 ವರ್ಷಗಳ ವ್ಯತ್ಯಾಸ ಇರುವಂತದ್ದನ್ನು ನಾವು ನೋಡಬೇಕು. How many books are there in the Bible? ಎಷ್ಟು ಪುಸ್ತಕಗಳು ಸತ್ಯವೇದದಲ್ಲಿದ್ದಾವೆ? ಗಟ್ಟಿ 66. 66 ಪುಸ್ತಕಗಳು. 66. Okay, how many in the Old Testament? ಎಷ್ಟು ಪುಸ್ತಕಗಳು ಹಳೆಯ ಒಡಂಬಡಿಕೆಯಲ್ಲಿದ್ದಾವೆ? 39. Okay, in the New Testament how many books are there? 27, right? So
total 66 books were written in the Bible. ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದಾವೆ. ಎಷ್ಟು ಜನರು ಬರೆದಿದ್ದಾರೆ? How many people wrote books in the Bible? ಎಷ್ಟು ಜನ ಸತ್ಯವೇದದಲ್ಲಿರುವಂತಹ 66 ಪುಸ್ತಕಗಳನ್ನು ಬರೆದಿದ್ದಾರೆ? 40 people wrote. 40 ಜನ ಸತ್ಯವೇದವನ್ನು ಬರೆದಿರುವಂತವರಾಗಿರ್ತಾರೆ. So that means 40 people wrote 66 books in 1500 years. ಅದರ ಅರ್ಥ ನಾವು ನೋಡಿದೆವು 40 ಜನ ಮತ್ತು 66 ಪುಸ್ತಕಗಳನ್ನು 1500 ವರ್ಷಗಳ ಈ ಕಾಲಾವಧಿಯಲ್ಲಿ ಬರೆದಿರುವಂತವರಾಗಿರ್ತಾರೆ. And Moses never saw John. ಮೋಶೆ ಯಾವತ್ತೂ ಸಹ ಪ್ರಕಟಣೆ ಗ್ರಂಥವನ್ನು ಬರೆದಂತ ಅಪೊಸ್ತಲನಾದ ಯೋಹಾನನನ್ನು ಕಾಣಲಿಲ್ಲ. Did Moses see John? ಮೋಶೆಗೆ ಯೋಹಾನನು ಗೊತ್ತಿತ್ತಾ? ಇಲ್ಲ. Okay. Did John see Moses? ಯೋಹಾನನು ಮೋಶೆಯನ್ನು ನೋಡಿದ್ದಾನ? No chance. ಇಲ್ಲವೇ ಇಲ್ಲ. But he would have read his books. ಆದರೆ ಯೋಹಾನನು ಮೋಶೆ ಬರೆದಂತ ಪುಸ್ತಕಗಳನ್ನು ಓದಿರಬಹುದು. Okay. But what the beauty of Bible is, ಆದರೆ ಒಂದು ಸತ್ಯವೇದದ ಒಂದು ಪ್ರತ್ಯೇಕತೆ ಏನೆಂದರೆ, although 40 people wrote it, ಇದನ್ನು 40 ಜನರು ಬರೆದಿದ್ದಾರೆ. although they wrote for 1500 years, ವಿಧ ಕಾಲದಲ್ಲಿ 1500 ವರ್ಷದ ಕಾಲಾವಧಿಯಲ್ಲಿ ಅವರು ಬರೆದಿದ್ದಾರೆ. they all wrote about only one thing. ಆದರೆ ಅವರೆಲ್ಲರೂ ಸೇರಿ ಒಂದೇ ವಿಷಯದ ಬಗ್ಗೆ ಬರೆದಿರುವಂತವರಾಗಿರ್ತಾರೆ. Hallelujah. Hallelujah. They all, Bible is a unified story, single story. ನಾವು ನೋಡ್ತೇವೆ ಸತ್ಯವೇದ ಅನ್ನುವಂಥದ್ದು ಒಂದೇ ಕಥೆಯ ವಿಷಯ. Okay, it is his story. ಅದು ಒಂದೇ ಕಥೆಯನ್ನು ಒಳಗೊಂಡಿರುವಂತದ್ದಾಗಿದೆ. ಅದು ಆತನ ಕಥೆಯಾಗಿದೆ. Okay, history is not about us. History is about his story. ಚರಿತ್ರೆ ಅಥವಾ ಇತಿಹಾಸ ಅನ್ನುವಂಥದ್ದು ನಮ್ಮ ಬಗ್ಗೆ ಅಲ್ಲ, ಅದು ಆತನ ಕುರಿತಾಗಿದೆ, ಯೇಸು ಕ್ರಿಸ್ತನ ಕುರಿತು. Praise the Lord. Praise the Lord. So all these people are writing one unified story. What is that? Love of God in Christ Jesus. ಇವರೆಲ್ಲ ಬರೆದವರಂತ ಎಲ್ಲರೂ ಸಹ ಒಂದೇ ಸಂಗತಿ ಬಗ್ಗೆ ಬರೆದಿದ್ದಾರೆ. ಯೂನಿಫೈಡ್, ಒಂದೇ ಸಂಗತಿ ಬಗ್ಗೆ ಅವರು ಬರೆದಿದ್ದಾರೆ. ಅದು ಯಾವುದಂದ್ರೆ ದೇವರ ಪ್ರೀತಿ. Amen. Amen. Praise God. So that is the beauty of Bible. If only one person has written this, ಇದನ್ನು ಒಬ್ಬರೇ ಬರೆದಿದ್ದಾರೆ, we may doubt it whether it's true or false. ಒಬ್ಬೇ ವ್ಯಕ್ತಿ ಇದನ್ನೆಲ್ಲ ಬರೆದಿರುವಂತದ್ದಾದರೆ ನಾವು ಖಂಡಿತ ಅನುಮಾನಿಸಬಹುದು, ಯಾಕಂದ್ರೆ ಇದು ಸತ್ಯವಾ ಅಲ್ಲವಾ ಎಂಬುದಾಗಿ. If you put a Bible in court case, they will immediately say Bible is true because 40 people over 1500 years they are writing only one story. ನಾವು ಸತ್ಯವೇದ ವಿಷಯವಾಗಿ ಕೋರ್ಟ್ ಮೆಟ್ಟಲ್ ಹತ್ತುವಂತದ್ದಾದರೆ ಖಂಡಿತವಾಗಿ ಇದು ಸತ್ಯ ಎಂಬುದಾಗಿ ರುಜುವಾಗ್ತೈತೆ. ಯಾಕಂದ್ರೆ 40 ಜನರು 1500 ವರ್ಷಗಳ ಕಾಲಾವಧಿಯಲ್ಲಿ ಒಂದೇ ಸಂಗತಿ ಬಗ್ಗೆ ಅವರು ಬರೆದಿದ್ದಾರೆ. History accepts Bible. ಚರಿತ್ರೆ, ಇತಿಹಾಸ ಸತ್ಯವೇದವನ್ನು ಅಂಗೀಕರಿಸುವಂತದ್ದಾಗಿದೆ. Okay, the science accepts Bible. ವಿಜ್ಞಾನ ಅನ್ನುವಂಥದ್ದು ಸಹ ಸತ್ಯವೇದವನ್ನು ಅಂಗೀಕರಿಸುತ್ತದೆ. And we are studying such a precious word of God today. ಅಂತ ಒಂದು ಪ್ರಶಸ್ತವಾದ ದೇವರ ವಾಕ್ಯ, ಅಮೂಲ್ಯವಾಗಿರುವ ದೇವರ ವಾಕ್ಯವನ್ನು ನಾವು ಈಗ ಧ್ಯಾನ ಮಾಡ್ಲಿಕ್ಕೆ ಇರ್ತೇವೆ. Praise the Lord. Praise the Lord. So although so many people wrote it, ಅನೇಕ ಜನರು ಈ ಸತ್ಯವೇದವನ್ನು ಬರೆದಿದ್ದಾಗ್ಯೂ, because the writer is the Holy Spirit, ಪರಿಶುದ್ಧಾತ್ಮನೇ ಇದರ ಮುಖ್ಯ ಲೇಖಕನಾಗಿರುವುದರಿಂದ they are all writing one thing only. ಅವರೆಲ್ಲರೂ ಸಹ ಒಂದೇ ವಿಷಯದ ಬಗ್ಗೆ ಬರೆದಿರುವಂತವರಾಗಿದ್ದಾರೆ. Okay, so why should we read this or study this Bible? ಯಾಕೆ ಈ ಸತ್ಯವೇದವನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು? Okay, we can take some verses and we can read. ನಾವು ಕೆಲವು ವಚನಗಳನ್ನು ಓದಿಬಿಟ್ಟು ಬಿಟ್ಟು ಬಿಡಬಹುದಲ್ಲ, ಇಡೀ ಸತ್ಯವೇದವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? Or you can read it like a story book. It's very nice story. ಇಲ್ಲದಿದ್ರೆ ಅದನ್ನೊಂದು ಸ್ಟೋರಿ ಬುಕ್, ಕಥೆ ಪುಸ್ತಕ ಹಾಗೆ ನಾವು ಓದ್ತಾ ಹೋಗಬಹುದಲ್ವಾ? Okay, but why are we here to study it? Studying, why is it important? ಯಾಕೆ ನಾವು ಸತ್ಯವೇದವನ್ನು ಅಧ್ಯಯನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ? ಅಧ್ಯಯನ ಅನ್ನುವಂಥದ್ದು ಯಾಕೆ ಪ್ರಾಮುಖ್ಯವಾಗಿದೆ? The very reason is that Holy Spirit Holy Spirit used 40 different people and everybody's writing style is different. ಇಲ್ಲಿ ಪರಿಶುದ್ಧಾತ್ಮನು 40 ಜನರನ್ನು ಸತ್ಯವೇದ ಬರೆಯುವುದಕ್ಕೆ ಉಪಯೋಗಿಸಿಕೊಂಡಿದ್ದಾನೆ. ಅವರ ಒಂದು ಬರೆಯುವಂತ ಶೈಲಿ ವ್ಯತ್ಯಾಸವಾಗಿದೆ. Okay, for example, we got independence how many years back? ಉದಾಹರಣೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ವರ್ಷದ ಹಿಂದೆ ಬಂದಿದೆ?
77 ಅಲ್ಲ, ರೈಟ್, ಐ ಥಿಂಕ್, ಯಾ. ಸೊ 77 years back, whatever they have written at that time, now we don't understand. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. 77 ವರ್ಷದ ಹಿಂದೆ ಏನು ನಮ್ಮ ದೇಶದಲ್ಲಿ ಅವರು ಬರೆದಿದ್ದಾರೋ ಇವತ್ತು ನಮ್ಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗ್ತದೆ. That's why so many people are fighting about constitution, Indian constitution. ಆದ್ದರಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬರೆಯಲ್ಪಟ್ಟ ಆ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅನೇಕರು ತಪ್ಪುಗಳನ್ನು ಕಂಡುಹಿಡಿಯುವಂತವರಾಗಿರ್ತಾರೆ. Can you imagine how in those days lifestyle would have been? ಆ ದಿನಗಳಲ್ಲಿ ಎಂತ ಜೀವನ ವಿಧಾನ ಜನರದ್ದಾಗಿತ್ತು ನಮಗೆ ಗೊತ್ತಿಲ್ಲ. Can you think about it? ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವಾ? We read stories but we don't know how is it. ನಮಗೆ ಕಥೆಗಳು ನಾವು ಕೇಳಿರ್ತೇವೆ, ಬಟ್ ಆದ್ರೆ ಅದು ಹೇಗಿರ್ತೈತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Okay, so just not even 100 years, but we are not able to imagine how it was back then. ಅದು 100 ವರ್ಷಗಳು ಸಹ ಆಗಲಿಲ್ಲ, ಬಟ್ ಆದ್ರೆ ಆ ದಿನಗಳ ಕಾಲಮಾನದಲ್ಲಿ ಜನರ ಜೀವನ ವ್ಯವಸ್ಥೆ ಹೇಗಿತ್ತು ಎಂಬುದಾಗಿ ನಾವು ಊಹಿಸಲಿಕ್ಕೂ ಸಹ ಸಾಧ್ಯವಿಲ್ಲ. How about the Bible that was there from 2000 years, 3500 years back? It was ಹಾಗಾದರೆ 3000-2000 ವರ್ಷಗಳ ಕ್ರಿಸ್ತು ಪೂರ್ವವೇ ಬರೆಯಲ್ಪಟ್ಟ ಈ ಸಂಗತಿಗಳ ಬಗ್ಗೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? Can we simply read and fully understand it? ಅದು ಜಸ್ಟ್ ನಾವೀಗ ಪೇಪರ್ ಅನ್ನು ತಿರುಗಿಸುವುದರ ಮೂಲಕ ಸತ್ಯವೇದ ಓದ್ತಾ ಹೋಗುವಂತದ್ದಾದರೆ ಅದರಲ್ಲಿರುವಂತಹ ಸತ್ಯಗಳನ್ನು ನಾವು ತಿಳ್ಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದಾ? ಖಂಡಿತವಾಗಿಲ್ಲ. It's not possible. ಅದು ಖಂಡಿತವಾಗಿ ಸಾಧ್ಯವಿಲ್ಲ. Okay, so that's why study, meditation and study is very important. ಆದ್ದರಿಂದ ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ಯವೇದ ಅಧ್ಯಯನ ಅನ್ನುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. See, let's see what all are there in the Bible. ನೋಡೋಣ ನಾವು ಸತ್ಯವೇದದಲ್ಲಿ ಏನೆಲ್ಲ ಇದ್ದಾವೆ ಎಂಬುದಾಗಿ. Okay, first 5 books we see the law of God. ಮೊದಲು 5 ಪುಸ್ತಕಗಳು ನಾವು ನೋಡ್ತೇವೆ ಎಂತ ಧರ್ಮಶಾಸ್ತ್ರ, ದೇವರ ಧರ್ಮಶಾಸ್ತ್ರ ಎಂಬುದಾಗಿ. Okay, and then we are seeing wisdom letters, wisdom. ನಂತರ ಜ್ಞಾನದ ಕುರಿತಾದ ಪತ್ರಿಕೆಗಳಾಗಿರ್ತವೆ. Like Job, Proverbs, Ecclesiastes. ಅದಕ್ಕೆ ಉದಾಹರಣೆ ನಾವು ನೋಡ್ತೇವೆ ಯೋಬ, ಜ್ಞಾನೋಕ್ತಿಗಳು ಮತ್ತೆ ಪ್ರಸಂಗಿ. Okay, yeah. So, and there are songs written. ಅಷ್ಟು ಮಾತ್ರವಲ್ಲ, ಸತ್ಯವೇದದಲ್ಲಿ ಕೀರ್ತನೆಗಳ ಭಾಗ ಸಹ ಇರುವಂತದ್ದಾಗಿದೆ. Right, Psalms, Song of Solomon's, Lamentations. ನಾವು ನೋಡ್ತೇವೆ ಕೀರ್ತನೆಗಳು ಮತ್ತು ಪರಮಗೀತೆಗಳು ಮತ್ತು ಪ್ರಲಾಪ ವಾಕ್ಯಗಳು, ಇವು ಮತ್ತು ಸಾಮ್ಸ್ ಎಂಬುದಾಗಿ ಕೀರ್ತನೆ ಭಾಗ ಎಂಬುದಾಗಿ ಹೇಳಲ್ಪಡ್ತೈತೆ. And then there are so many prophetic letters. ಅದರ ನಂತರ ನಾವು ನೋಡ್ತೇವೆ ಪ್ರವಾದಿಯ ಗ್ರಂಥಗಳು ಎಂಬುದಾಗಿ ಅನೇಕ ಪುಸ್ತಕಗಳನ್ನು ನಾವು ನೋಡ್ತೇವೆ. Like Isaiah, Jeremiah, Ezekiel, Daniel, and all those are prophetic letters. ನಾವು ನೋಡ್ತೇವೆ ಯೆಶಯ ಪ್ರವಾದನ ಪುಸ್ತಕ, ಯೆರೆಮೀಯ ಪ್ರವಾದನ ಪುಸ್ತಕ, ಹೀಗೆ ಅನೇಕ ಪ್ರವಾದನ ಗ್ರಂಥಗಳು ಸತ್ಯವೇದದಲ್ಲಿ ಸಿಗ್ತವೆ. Then apocalyptic literature that talks about the end times. ಅಪೋಕಲಿಪ್ಟಿಸ್ ಎಂಬಂತ ಪುಸ್ತಕಗಳು ಸಹ ಸತ್ಯವೇದದಲ್ಲಿ ನಮಗೆ ಸಿಗ್ತವೆ. Like Daniel and Revelation. ಅಂತ ಪುಸ್ತಕಗಳು ಯಾವುದಂದ್ರೆ ದಾನಿಯೇಲನ ಪ್ರವಾದನ ಗ್ರಂಥ ಮತ್ತು ಪ್ರಕಟಣೆ ಗ್ರಂಥ. And there are gospels, 4 gospels. ಅಷ್ಟು ಮಾತ್ರವಲ್ಲ, ಸತ್ಯವೇದದಲ್ಲಿ ಸುವಾರ್ತೆಯ ಗ್ರಂಥಗಳು ಇದ್ದಾವೆ. And Acts of Apostles, book of Acts. ಮತ್ತು ಅಷ್ಟು ಮಾತ್ರವಲ್ಲ, ಅಪೋಸ್ತಲ ಕೃತ್ಯಗಳು ಸಹ ಇದ್ದಾವೆ. Which includes the story of all the apostles. ಈ ಅಪೋಸ್ತಲ ಕೃತ್ಯಗಳನ್ನುವಂಥದ್ದು ಅಪೋಸ್ತಲರ ಮತ್ತು ಅವರು ಮಾಡಿರುವ ಕಾರ್ಯಗಳ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದಾಗಿದೆ. And finally we also have letters or epistles. ಅಷ್ಟು ಮಾತ್ರ, ಕಡೆಯದಾಗಿ ನಾವು ನೋಡ್ತೇವೆ ಪತ್ರಿಕೆಗಳನ್ನು ಸಹ ಸತ್ಯವೇದದಲ್ಲಿ ನಾವು ನೋಡ್ತೇವೆ. And Old Testament is written in Hebrew. ಹಳೆಯ ಒಡಂಬಡಿಕೆ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಇಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. Yes, and sorry pastor, Aramaic, yeah, Aramaic and Hebrew combination. ನಾವು ನೋಡ್ತೇವೆ ಮತ್ತು ಹಿಬ್ರೂ ಭಾಷೆ ಮತ್ತು ಕೆಲವು ಭಾಗಗಳಲ್ಲಿ ಹಳೆಯ ಒಡಂಬಡಿಕೆ ಅರಾಮಿಕ್ ಭಾಷೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. And the New Testament, by the time of New Testament, the language that were frequently used was Greek language. ನಾವು ನೋಡ್ತೇವೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಅವರು ಉಪಯೋಗಿಸಿರುವಂತ ಭಾಷೆ ಗ್ರೀಕ್ ಭಾಷೆ ಆಗಿತ್ತು. So many people wrote the books in the Bible in different styles. ಅಷ್ಟು ಮಾತ್ರವಲ್ಲ, ಆದ್ದರಿಂದ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಈ ಪುಸ್ತಕಗಳೆಲ್ಲ ಬರೆದಂತ ವ್ಯಕ್ತಿಗಳು ಬೇರೆ ಬೇರೆ ಶೈಲಿಯಲ್ಲಿ, ವಿಧಾನದಲ್ಲಿ ಬರೆದಿರುವಂತವರಾಗಿರ್ತಾರೆ. That's why it is called Bible. ಅದಕ್ಕೋಸ್ಕರ ಅದು ಸತ್ಯವೇದ ಎಂಬುದಾಗಿ ಹೇಳಲ್ಪಡ್ತೈತೆ. What is the meaning of Bible? ಬೈಬಲ್ ಎಂಬುದಾಗಿ ಹೇಳಲ್ಪಡ್ತೈತೆ. Wow, meaning of Bible. What is the meaning of Bible? ಬೈಬಲ್ ಅಂದ್ರೆ ಅರ್ಥವೇನು?
ಅನೇಕ ಪುಸ್ತಕಗಳ ಸಂಗ್ರಹ. ಅನೇಕ ಪುಸ್ತಕಗಳ ಸಂಗ್ರಹ. ಅನೇಕ ಪುಸ್ತಕಗಳ ಸಂಗ್ರಹವಾಗಿರ್ತದೆ. It is a combination or collection of so many literatures. Yes, ಅನೇಕ ಪುಸ್ತಕಗಳ ಸಂಗ್ರಹವಾಗಿರ್ತದೆ. Praise the Lord. Praise the Lord. So we cannot simply just read and try to understand it. ಆದದರಿಂದ ಈ ಬೈಬಲ್ ಅನ್ನು, ಸತ್ಯವೇದವನ್ನು ಸುಮ್ಮನೆ ಅನಾಲೋಚಿತವಾಗಿ ಓದಿ ಮುಗಿಸುವುದರಿಂದ ಅದರಲ್ಲಿ ದೇವರು ಬರೆದಂತ ವಾಕ್ಯದ ಸತ್ಯಾರ್ಥಗಳನ್ನು ತಿಳಿಯಲು ಸಾಧ್ಯವಿಲ್ಲ. We need the help of the Holy Spirit. ನಿಮಗೆ ದೇವರ ಆತ್ಮನ ಸಹಾಯ ಇದಕ್ಕಾಗಿ ಬೇಕೇ ಬೇಕು. And you need to study it, not simply read. ಅದನ್ನು ಸುಮ್ಮನೆ ಓದಿದ್ರೆ ದೇವರ ಆತ್ಮನ ಸಹಾಯವನ್ನು ನೋಡ್ಲಿಕ್ಕಾಗಲ್ಲ. ಅದನ್ನು ಅಧ್ಯಯನವೇ ಮಾಡಬೇಕು. Praise the Lord. Praise the Lord. One example I'll give. ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. Okay, in the Revelation, if you read book of Revelation, ನೀವು ಪ್ರಕಟಣಾ ಗ್ರಂಥ ನೀವು ಓದುವಂತದ್ದಾದರೆ it is written about horses. ಅದು ಕುದುರೆಗಳ ಬಗ್ಗೆ ಅದರಲ್ಲಿ ಕುದುರೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. White horse, red horse, pale green horse. ಬಿಳಿ ಕುದುರೆ, ಕೆಂಪು ಕುದುರೆ, ಪೇಲ್ ಒಂಥರ ಬೂದಿ ಕಲರದ ಕುದುರೆ, ಹೀಗೆ ಬರೆಯಲ್ಪಟ್ಟಿದೆ. And then it is written about some beast with 7 heads. ಅಷ್ಟು ಮಾತ್ರವಲ್ಲ, ಪ್ರಕಟಣಾ ಗ್ರಂಥದಲ್ಲಿ 7 ತಲೆಗಳು ಇರುವಂತ ಮೃಗ. It all looks like some science fiction movie. ಇವೆಲ್ಲ ಒಂದು ಮೂವಿಯಲ್ಲಿ ಕಾಣುವ ರೀತಿಯಲ್ಲಿರುವಂತದ್ದಾಗಿರುತ್ತೆ. Or it is something high-fi to understand, right? ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸಾಧ್ಯವಾಗದಂತ ಸಂಗತಿಗಳಾಗಿರ್ತವೆ. But to understand it, ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ, if you read Daniel and Zechariah, ನಾವು ದಾನಿಯೇಲನ ಪುಸ್ತಕವನ್ನು, ಹಳೆಯ ಒಡಂಬಡಿಕೆ ಇರುವಂತಹ ದಾನಿಯೇಲ ಪುಸ್ತಕವನ್ನು ಮತ್ತು ಜಕರಿಯ ಪುಸ್ತಕವನ್ನು ಸಹ ಅಧ್ಯಯನ ಮಾಡಬೇಕಾಗ್ತದೆ. They wrote about beast and the meaning of the beast. Beast and meaning of the beast. ಅವರು ಆ ಮೃಗದ ಬಗ್ಗೆ ಬರೆದಿದ್ದಾರೆ. ಮೃಗ ಅಂದ್ರೆ ಯಾರು, ಏನು ಎಂಬುದರ ಅದರ ಅರ್ಥದ ಬಗ್ಗೆ ಸಹ ಬರೆದಿದ್ದಾರೆ. Okay, Zechariah writes about the horses and what are the purpose of the horses. ಜಕರಿಯನು ಕುದುರೆಗಳಂದ್ರೆ ಯಾರು, ಏನು, ಅದರ ಉದ್ದೇಶವೇನು ಎಂಬುದಾಗಿ ಸಹ ಜಕರಿಯನು ಬರೆದಿದ್ದಾನೆ. So for you to understand New Testament, you have to read Old Testament. ನೀವು ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಕೆಲವು ಭಾಗಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನೀವು ಹಳೆಯ ಒಡಂಬಡಿಕೆ ಕೆಲವು ಭಾಗಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕು. At the same time, ಅದೇ ಸಮಯದಲ್ಲಿ for you to complete the Old Testament, you have to read New Testament. Amen. ಹಳೆಯ ಒಡಂಬಡಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳ, ಇಡೀ ಹಳೆಯ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಹೊಸ ಒಡಂಬಡಿಕೆಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಲೇಬೇಕು. If you read only Old Testament, you are missing the grace, you are missing the mark. ನೀವು ಬರೀ ಹಳೆಯ ಒಡಂಬಡಿಕೆಯನ್ನು ಮಾತ್ರ ತಿಳಿದವರಾದ್ರೆ ಹೊಸ ಒಡಂಬಡಿಕೆಯಲ್ಲಿರುವ ದೇವರ ಕೃಪೆಯ ಪ್ರತ್ಯಕ್ಷತೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. That's why we hear many preachers reading from the Old Testament and saying you will die. ಆದ್ದರಿಂದಲೇ ನಮ್ಮ ಮಧ್ಯದಲ್ಲಿರುವಂತಹ ಅನೇಕ ಉಪದೇಶಕರು ಬೈಬಲ್ ಹೇಳುವ ಪ್ರಸಂಗ ಮಾಡುವಂತವರು ಹಳೆಯ ಒಡಂಬಡಿಕೆಯನ್ನು ಹೇಳಿ ಅವರು ಹೀಗೆ ಪ್ರಸಂಗ ಮಾಡ್ತಾರೆ, ನೀವು ಸಾಯ್ತೀರಿ ಎಂಬುದಾಗಿ. Okay, they will say that you did this one, oh then curse is upon you, your family, everything is cursed. ಹಳೆಯ ಒಡಂಬಡಿಕೆ ಕೆಲವು ಭಾಗಗಳನ್ನು ಓದಿಬಿಟ್ಟು ಶಾಪ ನಿಮ್ಮ ಮೇಲೆ ಇದೆ ಎಂಬುದಾಗಿ ಅವರು ಪ್ರಸಂಗ ಮಾಡ್ತಾರೆ. Why not come to the New Testament? ಯಾಕೆ ಹೊಸ ಒಡಂಬಡಿಕೆ ಅವರು ಬರೋದಿಲ್ಲ? We are not living in Old Testament time. ನಾವು ಖಂಡಿತವಾಗಿ ಈಗ ನಾವು ಹಳೆಯ ಒಡಂಬಡಿಕೆ ಕಾಲದಲ್ಲಿ ನಾವು ಇಲ್ಲ. Firstly, Old Testament is not given to you. ಮೊದಲನೇದಾಗಿ ನಾವು ತಿಳಿಯಬೇಕು, ಹಳೆಯ ಒಡಂಬಡಿಕೆ ನಮಗೆ ಕೊಡಲ್ಪಟ್ಟಿರುವಂತದ್ದು ಅಲ್ಲ. ಧರ್ಮಶಾಸ್ತ್ರ ಯಾರಿಗೆ ಕೊಟ್ಟಿದ್ದಾರೆ? ಧರ್ಮಶಾಸ್ತ್ರವನ್ನು ಯಾರು ಯಾರಿಗೆ ಕೊಟ್ಟಿದ್ದಾರೆ ತಿಳಿಯಬೇಕು. To whom I am asking? ಯಾರಿಗೆ ಕೊಟ್ಟಿದ್ದಾರೆ? God gave to Israel. Are you Israel? No. Are you Israel? Are you Israel? Am I Israel? No. Then why are you saying that it is upon me, upon you? ಧರ್ಮಶಾಸ್ತ್ರವನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದಾರಾಗಲಿ, ನಮಗಲ್ಲ. ಯಾಕಂದ್ರೆ ನಾವು ಇಸ್ರಾಯೇಲರಲ್ಲ. ಹಾಗಾದ್ರೆ ನಾವು ಯಾಕೆ ಆ ಧರ್ಮಶಾಸ್ತ್ರವನ್ನು ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ನಾವು ಹೇಳಬೇಕು? Okay, so New Testament means that covenant through the blood of Jesus. ಹೊಸ ಒಡಂಬಡಿಕೆ ಅಂದರೆ ದೇವರು ತನ್ನ ಮಗನ ರಕ್ತದ ಮೂಲಕ ನಮ್ಮೊಂದಿಗೆ ಮಾಡಿಕೊಂಡಂತ ನಿಬಂಧನೆ, or through the sacrifice of Jesus. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ತ್ಯಾಗದಿಂದ ಮಾಡಿಕೊಂಡಂತ ಒಡಂಬಡಿಕೆ. It is between God and entire humanity. Amen. ಅದು ದೇವರು ಮತ್ತು ಇಡೀ ಮಾನವ ಕುಲದ ಮಧ್ಯದಲ್ಲಿ ನಡೆದಿರುವಂತದ್ದಾಗಿದೆ. Okay, that means that Jews and Gentiles. ಅದರ ಅರ್ಥ ಯಹೂದ್ಯರೊಂದಿಗೂ ಮತ್ತು ಅನ್ಯರೊಂದಿಗೂ ಎಂಬುದಾಗಿ. You and me, we are Gentiles. ನೀವು ನಾವು ಅನ್ಯರಲ್ವಾ? Okay, we come under what? ನಾವು ಹಾಗಾದ್ರೆ ಯಾವ ನಿಬಂಧನೆ, ಯಾವ ಒಡಂಬಡಿಕೆ ಕೆಳಗೆ ನಾವು ಬರ್ತೇವೆ? We come under the grace of God. ನಾವು ಕೃಪೆಯ ಕೆಳಗೆ ಅಧೀನಕ್ಕೆ ಬಂದಂತವರಾಗಿದ್ದೇವೆ.
Yes, grace. Yeah. Praise God. Yeah, so we come under the grace of God. ನಾವು ದೇವರ ಕೃಪೆಯ ಅಡಿಗೆ ಬಂದವರಾಗಿದ್ದೇವೆ. Right. Why I'm sharing these things is, ಈ ಸಂಗತಿಗಳನ್ನು ಯಾಕೆ ನಿಮಗೆ ನಾನು ಹೇಳ್ತಿದ್ದೇನೆಂದರೆ, the requirement for Bible study is a must. ಸತ್ಯವೇದದ ಅಧ್ಯಯನದ ಅಗತ್ಯತೆ ಖಂಡಿತವಾಗಿ ನಮಗೆ ಬೇಕು ಎಂಬುದಾಗಿ. If you learn this method, it will help you lifelong. ಈ ರೀತಿ ಸತ್ಯವೇದವನ್ನು ಅಧ್ಯಯನ ಮಾಡುವಂತ ವಿಧಾನವನ್ನು ನೀವು ಕಲಿಯುವಂತದ್ದಾದ್ರೆ ನಿಮ್ಮ ಜೀವಿತವೆಲ್ಲ ಆಶೀರ್ವದಿಸಲ್ಪಡ್ತದೆ. It will help you lifelong. It is only for few weeks, but it will help you lifelong. ಇದು ಸತ್ಯವೇದ ಅಧ್ಯಯನ ಕೆಲವು ವಾರಗಳು ಮಾತ್ರ ನಾವು ಮಾಡ್ತೇವೆ, ಬಟ್ ಆದ್ರೆ ಅದು ನಿಮ್ಮ ಜೀವಿತ ಕಾಲವೆಲ್ಲ ನಿಮಗೆ ಸಹಾಯ ಮಾಡ್ತೈತೆ. See, today I am able to identify who is a good preacher, bad preacher, false preacher, or the preacher of Satan. I am able to identify. ಈ ದಿನ ನನಗೆ ಗೊತ್ತಾಗ್ತೈತೆ ನಾನು ಯಾರು ಒಳ್ಳೆ ಎಂತ ತಪ್ಪು ಬೋಧಕರು, ಯಾರು ಸತ್ಯ ಬೋಧಕರು, ಸರಿಯಾದ ಬೋಧಕರು ಎಂಬುದಾಗಿ, ಒಳ್ಳೆ ಪ್ರೀಚರ್ ಯಾರು, ಕೆಟ್ಟ ಪ್ರೀಚರ್ ಯಾರು ಎಂಬುದಾಗಿ ನನಗೆ ಗುರುತಿಸುವುದಕ್ಕೆ ನನಗೆ ಸಾಧ್ಯವಾಗ್ತೈತೆ ಈಗ. Because the Bible study helped me. ಯಾಕಂದ್ರೆ ಸತ್ಯವೇದ ಅಧ್ಯಯನ ನನಗೆ ಸಹಾಯ ಮಾಡಿರುವಂತದ್ದಾಗಿದೆ. And it will build your foundations. ಇದು ನಮ್ಮ ಅಡಿಪಾಯವನ್ನು ಕಟ್ಟುವಂತದ್ದಾಗಿರ್ತದೆ. So from the coming week, ಬರುವಂತ ವಾರದಲ್ಲಿ we are going to start our Bible study. ನಮ್ಮ ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭಿಸಲಿಕ್ಕೆ ನಾವು ಹೋಗ್ತೇವೆ. We are going to give some notes every week. ನಿಮಗೆ ನಾವು ಒಂದು ಸ್ವಲ್ಪ ನೋಟ್ಸ್ ಅನ್ನು ನಾವು ಕೊಡ್ತೇವೆ. Okay, please bring book and pen. ನೀವು ಬರುವಾಗ ನಾವು ನೋಟ್ಸ್ ಕೊಡ್ತೇವೆ, ಬಟ್ ಆದ್ರೆ ನಿಮ್ಮ ನೋಟ್ ಬುಕ್ ಅನ್ನು ಪೆನ್ ಅನ್ನು ನಿಮ್ಮೊಂದಿಗೆ ನೀವು ತರಬೇಕೆಂಬುದಾಗಿ ಕೇಳಿಕೊಳ್ಳಿ. We are all going to become students. I am also student. ನಾವೆಲ್ಲರೂ ಸಹ ಈಗ ಸತ್ಯವೇದವನ್ನು ಕಲಿಯುವುದಕ್ಕೆ ನಾವು ವಿದ್ಯಾರ್ಥಿಗಳಾಗಿರ್ತೇವೆ, ನಾವು ಸಹ. Praise the Lord. Praise the Lord. You know, somebody said like this: a believer is a lifelong student. ಒಬ್ರು ಹೀಗೆ ಹೇಳಿದ್ರು, ವಿಶ್ವಾಸಿ ಅಂದ್ರೆ ಜೀವನ ಕಾಲವೆಲ್ಲ ಆತನು ವಿದ್ಯಾರ್ಥಿ ಆಗಿರ್ತಾನೆ ಎಂಬುದಾಗಿ. Okay, so if you are excited to learn, Holy Spirit is always ready to teach you. ನೀವು ಕಲಿಯುವುದಕ್ಕೆ ನೀವು ಸಿದ್ಧರಾಗಿ ಉತ್ಸಾಹದಿಂದ ಇರುವಂತದ್ದಾದ್ರೆ ಪವಿತ್ರ ಆತ್ಮನು ಯಾವಾಗಲೂ ಅದನ್ನು ನಿಮಗೆ ಕಲಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. Praise God. Thank you for your time. I request pastor to share. ನಿಮ್ಮ ಸಮಯಕ್ಕಾಗಿ ವಂದನೆಗಳು. ನಾವೀಗ ಪಾಸ್ಟರ್ಗೆ he will share some more details. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನೀವೆಲ್ಲರೂ ಎಲ್ಲಿ ಕೂತ್ಕೊಂಡಂಗಿದೆ? ಎಲ್ಲಿ ಕೂತ್ಕೊಂಡಂಗಿದೆ? ಕ್ಲಾಸ್. ಆದರೆ ಒಂದು ವಿಷಯ, ಕೆಲವರಿಗೆ ಏನಾಗ್ತದೆ ಅಂದರೆ ದೇವರ ವಾಕ್ಯವನ್ನು ಕೂತ್ಕೊಂಡು ಸಮಾಧಾನದಿಂದ ಈಗ ಕಲೀಲಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಕೆಲವರು ಬೈಬಲ್ ತಗೊಂಡು ಬಡ 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 ಪ್ರಸಂಗ ಮಾಡಬೇಕು. 100% ಜನರನ್ನು ನೀವು ಹಾಳು ಮಾಡಿಬಿಡ್ತೀರ. ಅದಕ್ಕೆ ಈ ಬೈಬಲ್ ಸ್ಟಡಿಯನ್ನು ಇಟ್ಟಿದ್ದೀವಿ. ಅದೇ ಹೇಳಿದ್ದಾನೆ ಪಾಸ್ಟರ್, ಹಳೆ ಒಡಂಬಡಿಕೆಯಲ್ಲಿ ತಗೊಳ್ಳೋದು ಪ್ರಸಂಗ ಇದು ನನಗೆ ಪ್ರತ್ಯಕ್ಷವಾಯಿತು, ಅದಕ್ಕೆ ಅದರ ಪ್ರಕಾರ ನಾನು ಜನ ಹೊಡೆದು ಬಿಡೋದು, ಅದು 100% ರಾಂಗ್. ಇವಾಗ ಹೇಗಿರ್ತದೆ ಅಂದರೆ, ನಾವು ಸುನಂದ ಸಿಸ್ಟರ್ ಮಾತಾಡ್ತಿದ್ದೀವಿ, ಕೆಲವು ಸಾತಿ ಕೆಲವು ಪ್ರಸಂಗಗಳು ಹೇಗಿರ್ತಾವೆ ಅಂದರೆ, ನಾಯಿಗೆ ಏನಿದೆ ಕಿವಿ ಉಂಟು, ನಾಯಿಗೇನುಂಟು? ಕಿವಿ ಉಂಟು. ಅದಕ್ಕೆ ನಾಯಿಗೆ ಕಿವಿ ಇದೆಯಲ್ಲ, ಕಿವಿ ಇರೋದೆಲ್ಲ ನಾಯಿ ಅಂತ ವಾದ ಮಾಡೋದು. ಹೇಗೆ ಅರ್ಥ ಆಯ್ತಾ ನಾನು ಹೇಳೋದು? ನಾಯಿಗೇನಿದೆ? ಕಿವಿ ಇದೆ. ಕಿವಿ ಇರೋವೆಲ್ಲ ನಾಯಿ ಅಂದರೆ ಸರಿಯಾ? ಯಾಕಂದ್ರೆ ಕಿವಿ ಇದೆಯಲ್ಲ, ನಮಗೆ ಕಲ್ತದ್ದು. ಅದೇ ವಿಧವಾಗಿ ನಾವೇನು ಮಾಡ್ತೇವೆ ಅಂದರೆ, ಬೈಬಲ್ ಕಲಿಯುವಾಗ ಏನೋ ಓದ್ತೇವೆ. ಕೆಲವು ಸತ್ಯ ಏನಾಗ್ತದೆ, ಈ ರೆವಲ್ಯೂಷನ್ ಪವಿತ್ರಾತ್ಮನ ಮೂಲಕ ನಡೆಸಲ್ಪಡುವಂಥದ್ದಂತ ಹೇಳುವಂಥದ್ರಲ್ಲಿ ನಾವು ಭಾಳ ಎಚ್ಚರಿಕೆ ಆಗಿರ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಎಲ್ಲ ಪ್ರವಾದನೆಗಳು ಎಲ್ಲರೂ ಹೇಳೋದು ಯಾರ ಮೂಲಕ ಹೇಳ್ರಿ? ಪ್ರವಾದನೆಗಳೇ. ಕರ್ತನ ಹೇಳ್ತಿದ್ದಾನೆ ಅಂತ ಹೇಳುವಾಗ ಯಾರು ಹೇಳ್ತಿದ್ದಾರೆ? ಕರ್ತನ ಹೇಳುವಾಗ ನಾವು ಅದನ್ನು ವಿವೇಚಿಸಬೇಕಾ ಬೇಡವಾ? ಅದಕ್ಕೆ ಪೌಲ್ ಹೇಳ್ತಾನೆ, ಕರ್ತನ ಹೇಳ್ತಿದ್ದಾರೆ, ಆದರೆ ಪ್ರವಾದನೆ ಏನು ಮಾಡ್ರಿ? ವಿವೇಚಿಸಿರಿ. ಏನು ಮಾಡಬೇಕು? ಇದು ದೇವರ ಆತ್ಮನಿಂದ ಬಂದಿದ್ದ, ಇದು ದೇವರ ವಾಕ್ಯದ ಪ್ರಕಾರ ಇದೆಯಾ ಇಲ್ವಾ? ಕೆಲವು ಸಾತಿ ಕೆಲವರು ಪ್ರವಾದನೆಗಳು ಕೊಡ್ತಾ ಇರ್ತಾರೆ. ಕೆಲವರು ಆ ಪ್ರವಾದನೆಗಳು ನಂಬಿಕೊಂಡು ಸೇವೆಗಳನ್ನು ಪ್ರಾರಂಭ ಮಾಡ್ತಾರೆ. ಆ ಪ್ರವಾದಿಗಳನ್ನು ನಂಬಿಕೊಳ್ತಾರೆ, ವಾಕ್ಯವನ್ನು ನಂಬೋದಿಲ್ಲ. ನಾನು ಹೇಳ್ತೀನಿ, ಪ್ರವಾದಿಗಳು ಮೋಸ ಹೋಗುವ ಅವಕಾಶವಿದೆ. ಹೋಗ್ತಾರಾ ಇಲ್ವಾ? ಸಮುವೇಲನ ಯಾರನ್ನ ಅಭಿಷೇಕ ಮಾಡಲಿಕ್ಕೆ ಹೋದ? ದೇವರು ಹೇಳ್ದ, ನೀನು ಏಷಯ ಮನೆಗೆ ಹೋಗು, ನಾನು ಅವಲ್ಲಿ ತೋರಿಸುವಂಥ ಒಬ್ಬನನ್ನು ನೀನು ಅಭಿಷೇಕ ಮಾಡಬೇಕು. ಪ್ರವಾದಿ ಅವನು ದಾನಿಂದ ಬೆರ್ಷೆಬ. ನೋಡಿ ಚೆನ್ನಾಗಿ ಕೇಳ್ರಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇವೆಲ್ಲ. ಇದು ನೀವು ಇದನ್ನು ಒಟ್ರಾಸಿ ಕೇಳಿದರೆ ಅರ್ಥ ಆಗೋದಿಲ್ಲ, ಮನಸ್ಸಿಟ್ಟು ಕೇಳ್ತಾ ಇರಬೇಕು. ಅದಕ್ಕೆ ಇನ್ನು ನೆಕ್ಸ್ಟ್ ನಾನೇ ಟ್ರಾನ್ಸ್ಲೇಷನ್ ನಿಂತ್ಕೊಳ್ತೀನಿ, ಯಾರು ನಿದ್ದೆ ಮಾಡ್ತಾ ಕೇಳಬಾರ್ದು. ದಾನಿಂದ ಬೇರ್ಷೆಬವರೆಗೂ ಯಾರು? ಸಮುವೇಲನ ಪ್ರವಾದಿ. ಅವನ ಬಾಯಿಂದ ಒಂದು ಮಾತೇನಾಗಲಿಲ್ಲ,
ನೆಲ ವ್ಯರ್ಥವಾಗಲಿಲ್ಲ. ಅಂಥ ದೊಡ್ಡ ಪ್ರವಾದಿ ಹೇಳಿದಾಗ ನಾವು ವಿವೇಚಿಸಬೇಕಾ ಬೇಡವಾ? ನಂಬಿ ಬಿಡಬೇಕಾ? ನೋಡಿ, ಆ ದೊಡ್ಡ ಪ್ರವಾದಿ ಏನಾದ ಹೇಳಿ. ಎಲಿಯಾಬನ್ ನೋಡಿ ಏನು ಹೇಳ್ದ? ಎಲಿಯಾಜರ್ನ ನೋಡಿಬಿಟ್ಟು ಏನು ಹೇಳ್ದೆ? ಇವನೇ ದೇವರ ಆರಿಸು, ಯಾಕಂದ್ರೆ ಅವನ ಪರ್ಸನಾಲಿಟಿ ಎಲ್ಲ ನೋಡಿಬಿಟ್ಟ ಅವನ ಮೇಲೆ ಎಣ್ಣೆ ಹಾಕ್ಲಿಕ್ಕೆ ಹೋದ. ಆಗ ದೇವರು ಹೇಳ್ದ, ನಾನು ಅವನನ್ನು ಆರಿಸಿಕೊಳ್ಳಿಲ್ಲ. ಅದಕ್ಕೆ ಸೇವಕರು ಮತ್ತು ಅಷ್ಟು ಮಾತ್ರ ಅಲ್ಲ, ಬೆರೆಯ ಸಭೆಯ ವಿಶ್ವಾಸಿಗಳಂತೆ ಪೌಲು ಶೀಲರು, ಪೌಲನು ಹೇಳ್ತಾನೆ, ನಾನು ಕರ್ತನಿಂದ ಹೊಂದಿದ್ದೇನೆ ಅಂತ ಹೇಳಿರುವಂಥ ವಾಕ್ಯವನ್ನು ಏನು ಮಾಡಿದ್ರಂತೆ, ಹಾಗಿದೆಯೋ ಇಲ್ಲವೋ ಅಂತ ಏನು ಮಾಡಿದಂತೆ. ನಾವು ಹಾಗಲ್ಲ. ಇನ್ ದ ನೇಮ್ ಆಫ್ ಜೀಸಸ್ ಹೀಲ್ ಅಂತ ಬಂದು ಕುಂಟ ಎದ್ದುಬಿಟ್ರೆ ಆ ವ್ಯಕ್ತಿ ಏನು ಹೇಳಿದ್ರು ಸರಿನೇ. ಅದಕ್ಕೆ ಕರ್ನಾಟಕದಲ್ಲಿ ದೇವರ ಸೇವೆ ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನೊಂದು ಹೇಳ್ತೀನಿ, ಯಾವುದಾದ್ರೂ ಕರೆಕ್ಷನ್ ಮಾಡುವಾಗ ಒಬ್ಬರಿಗೆ ಬೇಸರ ಆಗ್ತದಾ, ನೆಕ್ಸ್ಟ್ ಅವನು ಚರ್ಚೆಯಲ್ಲಿ ಇರೋದಿಲ್ಲ, ನೆಕ್ಸ್ಟ್ ಇನ್ನೊಂದು ಚರ್ಚೆಗೆ ಹೋಗಿರ್ತಾನೆ. ಯಾಕೆ ಹೇಳಿ? ಹಿ ವೋಂಟ್ ಲೈಕ್ ದ ಕರೆಕ್ಷನ್ಸ್. ಅಲ್ಲಿಗೆ ಹೋಗ್ತಾನೆ, ಅಲ್ಲಿಗೆ ಹೋಗೋಷ್ಟಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್. ಹೌದಾ ಬ್ರದರ್? ಪರಿಶುದ್ಧ ದೇವರು ಹಾಗಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡ್ತಾನೆ, ನಿನ್ನನ್ನು ಮೇಲಕ್ಕೆತ್ತಾನೆ, ನಿನ್ನ ಸಿಂಬಳ ಬರೆಸ್ತಾನೆ, ಏನೇನೆಲ್ಲ ಹೇಳಿಬಿಟ್ಟು ಅವನ ಅಲ್ಲಿ ಟೋಪಿಟ್ಬಿಡ್ತಾನೆ. ಅವಾಗ ಅವನು ಎಲ್ಲಿ ಕಲಿತಾನೆ? ಬೈಬಲ್ ವಾಕ್ಯ ಹೇಳ್ತೀನಿ, ನೀತಿವಂತನು ನನಗೆ ಹೊಡೆದಿರೋದು ತೈಲಾಭಿಷೇಕ ಅಂತ. ಹಾಗೆ ಈ ದಿನ ಸಭೆಗೆ ಈ ಬೋಧನೆಗಳಿಲ್ಲ. ಅದಕ್ಕೆ ಪ್ರೀತಿಯಾದ ಭಾಳ ದಿನ ಪ್ರಾರ್ಥನೆ ಮಾಡ್ತಿದ್ವಿ, ಪಾಸ್ಟ್ ನಾನು ಡಿಸ್ಕಷನ್ ಮಾಡಿದ್ವಿ. ಹೇಗಾದ್ರೂ ಮಾಡಿ ಎಷ್ಟು ಜನ ಉಳಿದ್ರೂ ಪರವಾಗಿಲ್ಲ, ಏನಾಗಬೇಕು, ಸತ್ಯವು ಗೊತ್ತಾಗದೆ ಸ್ವಾರ್ಥ ಪ್ರಚಾರವಾಗುವುದಿಲ್ಲ. ಈ ದಿನ ಸಭೆಗಳು 500-600 ಜನ ಬರ್ತಿದ್ದಾರೆ, ಮುಟ್ಟಿದ್ರೆ ಏನಿಲ್ಲ, ಲೊಟ್ಟ ಏನೇನಿಲ್ಲ ವಾಕ್ಯ. ಸೊ ಅದಕ್ಕೆ ಪ್ರತಿ ಸೆಲ್ ಗ್ರೂಪ್ ಲೀಡರ್ಸು, ವರ್ಷಿಪ್ ಲೀಡರ್ಸು, ನೀವು ಬರದಿದ್ದರೆ ಡೆವಲಪ್ ಆಗೋದಿಲ್ಲ. ಡೆವಲಪ್ ಆಗದಿದ್ದರೆ ನಿಮ್ಮ ಜೀವನದಲ್ಲಿ ಎಫೆಕ್ಟಬಲ್ ಆಗಿ ಮಾಡಲಿಕ್ಕಾಗಲ್ಲ. ಎಫೆಕ್ಟಬಲ್ ಮಾಡಲಿಕ್ಕೆ ಆಗದಿರುವಾಗ 1 ಸಾತಿ 2 ಸಾತಿ 3 ಸಾತಿ ನಾವು ನೋಡ್ತೇವೆ. ಆದಮೇಲೆ ಏನು ಮಾಡಬೇಕಾಗ್ತದೆ? ಬ್ರದರ್ ಪ್ಲೀಸ್ ಕಲೀರಿ, ಕಲಿಯುವವರೆಗೂ ಕೂತ್ಕೊಳ್ರಿ. ಕಲಿಯುವವರೆಗೂ ಏನು ಮಾಡಬೇಕು? ಕಲ್ತಿದ್ದೀರಾ, ನಿಮಗೆ ತುಂಬ ನೀವೇ ಮುಂದಕ್ಕೆ ಹೋಗ್ತಿರ್ತೀರಿ, ಯಾರು ನಿಮ್ಮನ್ನು ಹಿಡ್ಸೋಕ್ಕಾಗೋದು. ಹಲ್ಲೆಲೂಯಾ. ಸೊ ಅದಕ್ಕೆ ಇವತ್ತು ಕೇಳಿದಿರಲ್ಲ ಈ 3 ಸಂಗತಿಗಳು. ಅದಕ್ಕೆ ನಾನು ಹೇಳ್ತೀನಿ, ನೋಟ್ಬುಕ್ ತಂದ್ಕೊಟ್ಟು. ಆಲ್ರೆಡಿ ಈ ದಿನ ತುಂಬ ಜನ ನೀವು ನೋಟ್ಬುಕ್ ತಂದ್ಕೊಟ್ಟಿದ್ರೆ ನಂಗೆ ಭಾಳ ಸಂತೋಷ ಆಯಿತು. ನಿಮಗೆ ಪ್ರಿಂಟೆಡ್ ಫಾಸ್ಟರ್ ಏನು ಮಾಡ್ತಾರೆ, ನಿಮಗೆ ಬುಕ್ಸ್ ಕೊಡ್ತಾರೆ ಪ್ರಿಂಟೆಡ್. ಬಟ್ ಆದರೆ ಅದು ಒಂದೊಂದು ಪುಸ್ತಕ ಸುಮಾರು 20 ರೂಪಾಯಿ ಆಗ್ತದೆ ಅವರಿಗೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಆ ಸಬ್ಜೆಕ್ಟ್ಸ್ ಎಲ್ಲ ತಗೊಳ್ಬೇಕು. ತಗೊಂಡು ಮನೇಲಿಟ್ಟರೆ ಪ್ರಯೋಜನ ಆಗೋದಿಲ್ಲ. ನೀವು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟ ಸೆಲ್ ಗ್ರೂಪ್ಗಳು ಬಲ ಹೊಂದಲಿಕ್ಕೆ ಪ್ರಾರಂಭಿಸ್ತವೆ. ಅಲ್ಲೂ ಭಾಳ ಸಾರಿ ಕಂಪ್ಲೇಂಟ್ ಏನು ಗೊತ್ತಾ, ಸೆಲ್ ಗ್ರೂಪ್ಗೆ ಜನ ಬರೋದಿಲ್ಲ. ನಾನು ಹೇಳ್ತೀನಿ, ನೀನು ರೈಟಾಗಿ ಡೆವಲಪ್ ಆಗು. ನೀವು ಡೆವಲಪ್ ಆಗ್ತಿರು, ಪ್ರೀತಿ ಆಸನೆ ಸೆಲ್ ಗ್ರೂಪ್ ಯಾರು ಮಿಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಹೋಗಿಬಿಟ್ಟು ಏನೋ ಆಣಿ ಹೊಡಿತಾ ಇದ್ರೆ ಏನು ಮಾಡ್ತಾರೆ, ಅದೇ ಪ್ರಸಂಗ ಇರ್ತದೆ. ನಾವು ಅಷ್ಟೇ ಯಾಕೆ ಬರೋದಿಲ್ಲ ಎಂಬುದ ಪ್ರಶ್ನೆ ಏನಂದರೆ, ವಿ ಹ್ಯಾವ್ ಟು ಡೆವಲಪ್. ಏನು ಮಾಡ್ಬೇಕು? ನಾವು ಬೆಳಿಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ, ಎಲ್ಲರ ಕಣ್ಣುಗಳು ಮುಚ್ಚಿರಿ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹೇಳ, ಪರಿಶುದ್ಧಾತ್ಮ ದೇವರೇ, ಈ ದಿನ ನಮಗೆ ನೀವು ಹೇಳಿಕೊಟ್ಟಿರುವಂಥ ಸಂಗತಿಗಳಿಗಾಗಿ ಸ್ತೋತ್ರ. ಈ ದಿನ ನೀನು ಹೇಳಿಕೊಟ್ಟ ಹೇಳ್ರಿ. ಹಲ್ಲೆಲೂಯಾ. ಸ್ತೋತ್ರ ಹೇಳಿ. ಎಲ್ಲರ ಬಾಯಿಗಳನ್ನು ತೆರೆದು ಮಾತಾಡಿ, ದೇವ್ರ ಹತ್ರ ಮಾತಾಡಿ. ಹಲ್ಲೆಲೂಯಾ. ನಾವು ಬೆಳಿಬೇಕು ಸ್ವಾಮಿ. ಈ ಲೋಕಕ್ಕೆ ನಾವು ಆಶೀರ್ವಾದಕರವಾಗಿರಬೇಕು. ನೀನು ಕಲಿಯದೆ ಆಶೀರ್ವಾದಕರವಾಗಿರ್ಲಿಕ್ಕೆ ಆಗೋದಿಲ್ಲ. ಓ ಡಿರಾ ಬಾಲಾ ಬಾಬಾ ರೀ ಬಾರಿ ಖಾತಾರಾಳಬಾ. ಪರಿಶುದ್ಧಾತ್ಮ ದೇವರು ಹೇಳ್ತಿದ್ದಾನೆ, ಅನೇಕ ಸ್ತ್ರೀಯರು ಬರುವ ಜನದಲ್ಲಿ ದಿನಗಳಲ್ಲಿ ಸೆಲ್ ಗ್ರೂಪ್ ಲೀಡರ್ಸ್ ಆಗಿ ನಿಂತ್ಕೊಳ್ತೀರಿ. ನೀವು ಕಲೀರಿ. ಸ್ತ್ರೀ ಪುರುಷನೆಂಬ ಭೇದವು ಸಭೆಯಲ್ಲಿ ಇಲ್ಲ. ಹಲ್ಲೆಲೂಯಾ. ಸ್ತ್ರೀ ಪುರುಷರೆಂಬ ಭೇದವೂ ಇಲ್ಲ. ಯಾರು ಕಲಿತಾ, ಯಾರಾದರೆ ತಮ್ಮಲ್ಲಿ ಸಾಮರ್ಥ್ಯದ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೋ ಅವರೆಲ್ಲರೂ ಮತ್ತು ದೇವರು ಉಪಯೋಗಿಸಲಿಕ್ಕೆ ಪ್ರಾರಂಭಿಸ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ನಾಗೇಶ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ತೇನೆ. ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ. ಅದ್ಭುತವಾದ ಸಮಯ ಸ್ವಾಮಿ. ನಿನ್ನ ವಾಕ್ಯವನ್ನು ಕಲಿಯುವಂಥ ವಿಷಯಗಳು ದೇವರೇ, ಸತ್ಯವೇದದ ಅನೇಕ ಸಂಗತಿಗಳನ್ನು ದೇವರೇ ಇವತ್ತು ನೀವು ವಿಶೇಷವಾಗಿ ಸ್ವಾಮಿ ನಿನ್ನ ಸೇವಕರ ಮೂಲಕ ನಮಗೆ ಪ್ರಕಟ ಮಾಡಿದ್ದೀರಿ ದೇವರೇ. ಅದಕ್ಕಾಗಿ ನೀವು ಸ್ತೋತ್ರ ಮಾಡ್ತೀನಿ ದೇವರೇ. ಕಲಿತುಕೊಳ್ಳುವಂಥ ಈ ಸಮಯಕ್ಕಾಗಿ ಸ್ತೋತ್ರ. ಕಲಿತುಕೊಂಡು ದೇವರೇ ನಾವು ಡೆವಲಪ್ ಆಗಿ ಅನೇಕರಿಗೆ ಈ ಸಂಗತಿಗಳನ್ನು ಹೇಳುವಂತೆ, ನಾವು ಕೂಡ ಬಲವಾಗಿ ನಿನಗಾಗಿ ನಿಂತುಕೊಳ್ಳುವಂತೆ
ಕರ್ತನೇ, ನೀನು ಆತ್ಮನ ಮೂಲಕ ಸಹಾಯ ಮಾಡು. ಈ ಬೈಬಲ್ ಸ್ಟಡಿಯಲ್ಲಿ ನನಗೆ ನಮಗೆಲ್ಲರಿಗೂ ಆತ್ಮೀಯ ಪ್ರಯೋಜನ ಉಂಟಾದದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ದೇವರೇ. ನಾವು ಅನೇಕ ಸಂಗತಿಗಳನ್ನು ಕಲ್ತುಕೊಳ್ಳುವಂತೆ ನೀನು ಮಾರ್ಗವನ್ನು ತೆರೆದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಸಂಗತಿಗಳನ್ನು ಕೇಳಲಿಕ್ಕೆ ಪ್ರತಿಯೊಬ್ಬ ಸ್ವಾಮಿ ಸಭೆ ವಿಶ್ವಾಸಿಗಳು ಸ್ವಾಮಿ ಬರುವಂತೆ, ಆನ್ಲೈನಲ್ಲಿ ನೋಡುವರು ಕೂಡ ತಪ್ಪದೇ ನೋಡುವಂತೆ ನೀನು ಸಹಾಯ ಮಾಡು. ನಿನ್ನ ಸೇವಕರನ್ನು ಸ್ವಾಮಿ ನೀನು ಅದ್ಭುತವಾಗಿ ಅವರಿಗೆ ಜ್ಞಾನ ವಿವೇಕವನ್ನು ಕೊಟ್ಟು ನೀನು ನಡೆಸಿದಕ್ಕಾಗಿ ಸ್ತೋತ್ರ. ಮುಂದಿನ ವಾರ ಕೂಡ ಅದ್ಭುತವಾಗಿ ಅವರ ನಡೆಸು. ನಮಗೆ ಕೇಳಿ ಅದನ್ನು ಬಲವಂತ ಸಹಾಯ ಮಾಡು. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್.